ಯಾವುದೇ ಮುಚ್ಚುಮರೆ ಇಲ್ಲ, ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ ಪಟೇಲ್. ರಾಜ್ಯದಲ್ಲಿ ಸರ್ಕಾರ ಇದೆಯಾ, ಗೃಹ ಇಲಾಖೆ ಇದೆಯಾ, ಪೊಲೀಸ್ ವ್ಯವಸ್ಥೆ ಸರಿಯಾಗಿದೆಯಾ ಅನ್ನೋದನ್ನು ಸರ್ಕಾರವೇ ಯೋಚನೆ ಮಾಡಬೇಕಾಗಿದೆ. ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಇಡೀ ರಾಜ್ಯಾದ್ಯಂತ ಸಾಲಗಾರರಿಗೆ ಕಾಟವನ್ನು ಕೊಡ್ತಿದ್ದಾರೆ. ಅನೇಕರು ಊರನ್ನೇ ಬಿಡ್ತಿದ್ದಾರೆ. ಈ ಸರ್ಕಾರ ಇದೆಯಾ? ಪೊಲೀಸ್ ವ್ಯವಸ್ಥೆ ಸರಿಯಾಗಿದೆಯಾ? ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ವ್ಯಕ್ತಿ ಒಬ್ಬರು ಇದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಒಡಮೂಡುತ್ತೆ. ಹಾಡು ಹಗಲೇ ರಾಬ್ರಿ ಆಗ್ತಾರೆ ಅಂತ ಹೇಳಿದ್ರೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಂದು ಸ್ಥಳಕ್ಕೆ ಹೋಗ್ತಾರೆ, ಅವರು ಹೋದ 10 ನಿಮಿಷದಲ್ಲಿ ಒಂದು ರಾಬ್ರಿ ಆಗುತ್ತೆ ಅಂತ ಹೇಳಿದ್ರೆ ಪೊಲೀಸ್ ವ್ಯವಸ್ಥೆ ಮೇಲೆ ದರೋಡೆಕೋರರಿಗಿರ್ತಕ್ಕಂಥ ಭಯ ಇಲ್ಲಿ ಅರ್ಥ ಆಗುತ್ತೆ. ಬೀದರ್ನಲ್ಲಿ ದರೋಡೆ ಆಗುತ್ತೆ, ರೋಡ್ ರಾಬ್ರಿ ಆಗುತ್ತೆ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ಆಗುತ್ತೆ. ಒಟ್ಟು 7,80,000 ಕಿರುಕುಳದ ಪತ್ರವನ್ನು ಆಯಾ ಜಿಲ್ಲಾಧಿಕಾರಿಗಳಿಗೆ ಕಿರುಕುಳಕ್ಕೆ ಒಳಗಾದವರು ಪತ್ರವನ್ನು ಬರೆದಿದ್ದಾರೆ. ಬಾಗಲಕೋಟೆ, ಬೀದರ್, ಮಂಡ್ಯ, ಮೈಸೂರು, ಮುಖ್ಯಮಂತ್ರಿ ತವರೂರು, ವರ್ಣಾದಲ್ಲೂ ಕೂಡ ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಚಾಮರಾಜನಗರದಲ್ಲಿ ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಕೊಡಗಿನಲ್ಲಿ ಮನೆ ಬಿಟ್ಟು ಹೋಗಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಆತ್ಮಹತ್ಯೆಗೆ ಪ್ರಯತ್ನವನ್ನು ಮಾಡಿದ್ದಾರೆ. ಬಿಜಾಪುರದಲ್ಲಿ ಮನೆಯಲ್ಲಿ ಈಗ ಕಾವಲು ಕಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ದರೋಡೆಕೋರರ ಅಟ್ಟಹಾಸ ಮುಂದುವರೆದಿದೆ. ಪೊಲೀಸ್ ವ್ಯವಸ್ಥೆ ಮಾತ್ರ ನಿದ್ರೆ ಮಾಡ್ತಿದೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಇದೆಯಾ, ಗೃಹ ಇಲಾಖೆ ಇದೆಯಾ, ಈ ಸರ್ಕಾರ ಇದೆಯಾ, ಈ ಎಲ್ಲದರ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತಿದ್ದೀವಿ. ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ಆಗ್ತಿದೆ. ಅನೇಕ ಹೆಣ್ಣು ಮಕ್ಕಳು ಇವತ್ತು ತಾಳಿಯನ್ನು ಗೃಹ ಸಚಿವರಿಗೆ ಪೋಸ್ಟ್ ಮಾಡ್ತಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಪೋಸ್ಟ್ ಮಾಡ್ತಿದ್ದಾರೆ. ನಾನು ಮಹಿಳೆಯರನ್ನ ಮೊದಲು ಮಾತನಾಡಿಸ್ತಿದ್ದೀನಿ. ಅಂಗನವಾಡಿ ಕಾರ್ಯಕರ್ತರ ಫೆಡರೇಷನ್ನ ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಯಮ್ ಅವರು ನಮ್ಮ ಮುಂದೆ ಇದ್ದಾರೆ. ಜಯಮ್ ಅವರೇ, ಈ ರಾಜ್ಯದಲ್ಲಿ ಸರ್ಕಾರ ಅಸ್ತಿತ್ವದಲ್ಲಿದೆಯಾ? ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಹಾಡು ಹಗಲೇ ಆಗ್ತಾ ಇರ್ತಕ್ಕಂಥ ರಾಬರಿ ಮತ್ತು ಹೆಣ್ಮಕ್ಳಿಗೆ ಮೈಕ್ರೋ ಫೈನಾನ್ಸ್ ಏನಿದೆ ಇದರ ಕಂಡೀಷನ್ಸ್ಗಳನ್ನು ಸರ್ಕಾರನೇ ಕೊಡ್ತಾ ಇರ್ತಕ್ಕಂಥದ್ದು. ವಾರಕ್ಕೆ ಇದೆಲ್ಲ ಕಟ್ಟುವಂಥ ಇದರಿಂದ ಸಾಲವನ್ನು ಕೊಟ್ಟರೆ ಅಲ್ಲಿ ಎಷ್ಟು ಕಟ್ಟೋದಕ್ಕೆ ಆಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನೋಡದೆ ಕೊಡ್ತಾ ಇದ್ದಾರೆ. ಈ ಸುವ್ಯವಸ್ಥೆ ಖಂಡಿತ ಸರಿ ಇಲ್ಲ. ಇದೆಯಾ ಅಂತ ನಾವು ಪ್ರಶ್ನೆ ಮಾಡೋಕ್ಕೆ ಇವತ್ತು ತಮ್ಮ ಜೊತೆ ಮಾತಾಡೋವಾಗಿದೆ. ಇದನ್ನು ಕಂಡೀಷನ್ ಮಾಡಬೇಕು. ಮೈಕ್ರೋ ಫೈನಾನ್ಸ್ ದಂಧೆಯನ್ನು ಪರಿಶೀಲನೆ ಮಾಡಬೇಕು ಸರ್ಕಾರ. 7,80,000 ಜನರು ನಮಗೆ ಕಿರುಕುಳ ಆಗುತ್ತೆ ಅಂತ ದೂರು ಕೊಡ್ತಾರೆ. ಅಂದರೆ ಪೊಲೀಸ್ ವ್ಯವಸ್ಥೆ ಇದೆಯಾ? ಗೃಹ ಸಚಿವರು ಏನು ಮಾಡ್ತಾರೆ? ಈ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ ನಾವು ಪ್ರಶ್ನೆ ಮಾಡೋ ಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಕಾಂಗ್ರೆಸ್ನ ಗೆಳೆಯರಿದ್ದಾರೆ, ಅವರು ಡಿಪೆಂಡ್ ಮಾಡ್ಕೊತಾರೆ, ನಮ್ದು ಹಂಗೆ BJP ಕಾಲದಲ್ಲಿ ಹಂಗೆ ಅಂತ ಹೇಳ್ತಾರೆ. ಆದರೆ ಏನ್ರಿ ಇದು ವ್ಯವಸ್ಥೆ? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮಹಿಳೆಯರ ಪರವಾಗಿ ತಾವು ಏನು ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀರಾ? ನಾವು ಅವರಿಗೆ ಮಹಿಳೆಯರ ಪರವಾಗಿ ಮೊದಲು ಈ ಮೈಕ್ರೋ ಫೈನಾನ್ಸ್ ಆಗಿರ್ತಕ್ಕಂಥ ದಂಧೆಯನ್ನು ಮೊದಲು ಪರಿಶೀಲನೆ ಮಾಡಿ ಆ ಹೆಣ್ಣುಮಕ್ಳಿಗೆ ಬದುಕೋದಕ್ಕೆ ಅವರು ಏನು ಬಡ್ಡಿ ಕಟ್ತಾ ಇದ್ದಾರೆ, ಸಾಲ ತೊಗೊಂಡಿದ್ದಾರೆ, ಸಮಯಾವಕಾಶ ಕೊಡ್ತಾ ಇಲ್ಲ. 2 ತಿಂಗಳಲ್ಲಿ 10,000 ಕಟ್ಟಬೇಕು, 1 ವಾರಕ್ಕೆ 1,000 ಕಟ್ಟಬೇಕು. ಎಲ್ಲಿದೆ ಆದಾಯ? ಈ ಆದಾಯ ನೋಡ್ಕೊಂಡು ಸಾಲ ಕೊಡಬೇಕು. ಯಾರೋ ದೊಡ್ಡವನಾಗಿ ಈ ಬಡವರಿಗೆ ಹೋಗಿ ಸಾಲ ಕೊಟ್ಟು ಅವರು ಸಾಯೋ ಪರಿಸ್ಥಿತಿ ತರೋದನ್ನ ನಿಲ್ಲಿಸಬೇಕು ಪರಮೇಶ್ವರ್ ಅವರು. ಮತ್ತೇನು ಕಾನೂನು ಸುವ್ಯವಸ್ಥೆಯಲ್ಲಿ ಪೊಲೀಸು ಇಲಾಖೆ ಏನಿದೆ ಆ ಭಯನೇ ಇಲ್ಲದೆ ಇವತ್ತು ರಾಬರಿ ಆಗ್ತಾ ಇರೋದನ್ನ ಮೊದಲು ಕೈ ಎತ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ನಾನು BJPಯ ಹಿರಿಯ ನಾಯಕರು ಮತ್ತು ವಕ್ತಾರಾಗಿರ್ತಕ್ಕಂಥ ಅಶೋಕ್ ರವರನ್ನು ಮಾತನಾಡಿಸ್ತೀನಿ. ಅಶೋಕ್ ರವರೇ, ಮೈಕ್ರೋ ಫೈನಾನ್ಸ್ ಅವಳಿಯಿಂದ ಜನ ಬೇಸತ್ತಿದ್ದಾರೆ. ಇದೊಂಥರ ಸಮೂಹ ಸನ್ನಿತರ ಆಗ್ತಿದೆ, ರಾಜ್ಯಾದ್ಯಂತ ಹರಡುತ್ತಿದೆ. ಸರ್ಕಾರ ಈಗ ಎಚ್ಚೆತ್ತುಕೊಂಡಿದೆ. ಅಂದರೆ ಸರ್ಕಾರ ಪೊಲೀಸ್ ವ್ಯವಸ್ಥೆ ಯಾವ ರೀತಿ, ಗೃಹ ಸಚಿವರು ಯಾವ ರೀತಿ ಅವರ ಕಾರ್ಯಶೈಲಿ ಇದೆ, ಮುಖ್ಯಮಂತ್ರಿಗಳ ಕಾರ್ಯಶೈಲಿ ಯಾವ ರೀತಿ ಇದೆ ಅನ್ನೋದು ಇದಕ್ಕಿಂತ ಬೇರೆ ಉದಾಹರಣೆ ಬೇಕಾ? ನೋಡಿ, ಒಂದು ಅತ್ಯಂತ ಪ್ರಮುಖವಾದಂಥದ್ದು, ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಗೃಹ ಸಚಿವರು ಆಗಿ ಪರಮೇಶ್ವರ್ ಅವರು ಅಧಿಕಾರ ವಹಿಸ್ಕೊಂಡ ಮೇಲಿಂದ ಏನೇನಾಗಿದೆ ಒಂದು ಸಣ್ಣ ಲಿಸ್ಟು ದಯಮಾಡಿ ಹೇಳಿ. ಕಾಂಗ್ರೆಸ್ ಗೆಳೆಯರು ಕೇಳಿಸ್ಕೋಬೇಕು. ರಘು ದೊಡ್ಡೇರಿಯವರೇ, ದರ್ಶನ್, ನಿಮ್ಮ ಸರ್ಕಾರ ಲಾ ಆ್ಯಂಡ್ ಆರ್ಡರ್ ಯಾವ ಮಟ್ಟಕ್ಕಿದೆ? ಬೆಂಗಳೂರಲ್ಲಿ ಯಾವ ಮಟ್ಟ ರಿಯಲ್ ಎಸ್ಟೇಟ್ DCPಗಳು ಮಾಡ್ತಾರೆ, ACPಗಳು ಮಾಡ್ತಾರೆ? ದೇವನಹಳ್ಳಿಲಿ ಯಾವ್ಯಾವ DCPಗಳು ಏನು ಲ್ಯಾಂಡ್ ವ್ಯವಹಾರ ಮಾಡ್ತಾರೆ, ಲಿಟಿಗೇಷನ್ ವ್ಯವಹಾರ ಮಾಡ್ತಾರೆ? ಅದನ್ನು ಬಿಟ್ಟು ಜನರ ಕಷ್ಟಕ್ಕೆ ಹೋಗೋಕ್ಕೆ ಸ್ವಲ್ಪ ಹೇಳ್ತಾರೆ. ಅಶೋಕ್ ಗೌಡ್ರು ಕೇಳ್ಕೊಳ್ಳಿ. ನಿಮ್ಮ ಈಸ್ಟ್ DCP ಏನು ಮಾಡ್ತಾರೆ, ಆಯಿತಾ? ದೇವನಹಳ್ಳಿ ACP ಏನು ಮಾಡ್ತಾರೆ ಎಲ್ಲ ನಮ್ಗೆ ಗೊತ್ತುಂಟು ಚೆನ್ನಾಗಿ. ಎಲ್ಲ ನಿಮ್ಮ ದಂಧೆ ಎಲ್ಲ ಗೊತ್ತು. ಪೊಲೀಸ್ ಅಧಿಕಾರಿಗಳನ್ನ ಬಿಟ್ಟು ಲ್ಯಾಂಡ್ ಮಾಫಿಯಾ ಮಾಡ್ತಿರಲ್ಲ, ನಿಮ್ಮ ಮಾನ ಹರಾಜಾಗ್ತಾರೆ. ಈಗ ನೋಡಿ, ಮೊದಲಿಗೆ ಈ ಸರ್ಕಾರ ಅಧಿಕಾರ ವಹಿಸ್ಕೊಂಡ್ಮೇಲೆ 50ಕ್ಕೂ ಹೆಚ್ಚು ಮಹಿಳೆಯರು ಕೊಲೆ ಆಗಿದೆ ಮತ್ತು ಅನೇಕ ರೇಪ್ಗಳಾಗಿದೆ ಮಹಿಳೆಯರ ಮೇಲೆ. ಅದು ಒಂದು ದೌರ್ಜನ್ಯ ಆದರೆ 2,400 ರೈತರ ಆತ್ಮಹತ್ಯೆಯೂ ಸಹ ಆಗಿದೆ. ಅದೊಂದು ಸಪ್ರೇಟಾಗಿ ಇಟ್ಕೊಳ್ಳೋಣ. ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಬರೋದಾದರೆ ಅನೇಕ ಕಡೆ ದರೋಡೆಗಳಾಗ್ತಿದೆ, ಅನೇಕ ಕಡೆ ಬ್ಯಾಂಕ್ ರಾಬರಿ ಆಗ್ತಿದೆ. ಆಮೇಲೆ ಅಗಲದಲ್ಲಿ ಚೈನ್ಗಳನ್ನ ಕಿತ್ಕೊಂಡು ಹೆಣ್ಮಕ್ಳಿಗೆ ಹೋಗ್ತಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ಬಿಟ್ಟು ವಿಧಾನಸೌಧದಲ್ಲಿ ಕರೆದಾಗ
ಗೃಹ ಸಚಿವರು ಹೇಳ್ತಾರೆ, ಒಂದು ನಿಮಿಷ ಕಣ್ರಿ, ಒಂದು ನಿಮಿಷ. ಗೃಹ ಸಚಿವರು ಹೇಳ್ತಾರೆ ಇದು ಸಣ್ಣ ಆ ರೀತಿ ಕರೆದೇ ಇಲ್ಲ ಅಂತೇಳಿ. ಯಾವುದೋ ಒಂದು ಕಡೆ ಏನೋ ಒಂದು ಇನ್ಸಿಡೆಂಟ್ ಆದಾಗ ಅದು ಸಣ್ಣ ವಿಚಾರ, ಅದು ನೆಗ್ಲಿಜೆನ್ಸಿಂದ ಆಗಿರ್ತಕ್ಕಂಥದ್ದು, ಈ ರೀತಿಯ ಹೇಳಿಕೆಗಳನ್ನ ಗೃಹ ಸಚಿವರು ಕೊಡ್ತಾರೆ. ಇದೆಲ್ಲ ಹೇಳಿಕೆಗಳ ಜೊತೆಗೆ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ನೀವು ಮೈಕ್ರೋ ಫೈನಾನ್ಸ್, ನಾನು ಅದನ್ನು ತಪ್ಪಾಗಿ ಮೈಕ್ರೋ ಫೈನಾನ್ಸ್ ಅನ್ನೋದು ತಪ್ಪು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಆ ಮೈಕ್ರೋ ಫೈನಾನ್ಸ್ ಅದು ಖಾಸಗಿ ಫೈನಾನ್ಸ್. ಮೈಕ್ರೋ ಫೈನಾನ್ಸ್ಗೆ RBI ಲಿಮಿಟ್ ಇರ್ತದೆ. ಯಾವ್ಯಾವ ಕಂಪನಿಗಳು ರಿಜಿಸ್ಟರ್ ಆಗಿರ್ತವೆ ಅದು 18% ಒಳಗಡೆ ಕೊಡಬೇಕು. ಸಾಮೂಹಿಕ ಫಂಡಿಂಗ್ ಮಾತ್ರ ಮಾಡಬೇಕು. ನೀವು ಅಕಸ್ಮಾತ್ ಏನಾದ್ರು ನಾನೇನಾದರೂ ವೈಲೇಟ್ ಮಾಡಿದ್ರೆ ನನ್ನ ಸ್ನೇಹಿತರದ್ದು ಏನು ಗ್ರೂಪಲ್ಲಿ ಇರ್ತಾರೆ ಅವ್ರು ಕೊಡಬೇಕಾಗ್ತದೆ. ಅದರಿಂದಾಗಿ ಮೈಕ್ರೋ ಫೈನಾನ್ಸ್ ಅನ್ನೋದು ಬೇಡ, ಖಾಸಗಿ ಫೈನಾನ್ಸ್. ಖಾಸಗಿ ಫೈನಾನ್ಸ್ಗೆ ಫಾರ್ಮುಲಾ ಮಾಡಿದಂಥವ್ರು HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಅವಧಿನಲ್ಲಿ ಏನಿತ್ತು, ಆ ಅವಧಿನಲ್ಲಿ ಎಷ್ಟರ ಮಟ್ಟಕ್ಕೆ NBFCs ಕೊಡಬೇಕು, NBFCs ಅಕಸ್ಮಾತ್ ಕ್ರಾಸ್ ಮಾಡಿದ್ರೆ ಅವರು ಲೈಸೆನ್ಸ್ನ ರದ್ದು ಮಾಡಬೇಕು ಅಂತೇಳಿ RBIಗೆ ಬರೆದಿತ್ತು. ಆ ರೀತಿ ಎಲ್ಲ ಆಯಿತು. ಆದರೆ ಈ ಗೃಹ ಸಚಿವರು ಅಧಿಕಾರ ವಹಿಸ್ಕೊಂಡ್ಮೇಲೆ ಎಷ್ಟು ರಿವ್ಯೂ ಮೀಟಿಂಗ್ಸ್ ಮಾಡಿದ್ದಾರೆ, ಅತ್ಯಂತ ಪ್ರಮುಖವಾದಂಥ ವಿಚಾರ ಈಗ ಹೇಳ್ತಾ ಇದ್ದೀನಿ. ಆಪಾದನೆ ಏನು ಅಂದರೆ, ಅಧಿಕಾರ ವಹಿಸ್ಕೊಂಡ್ಮೇಲೆ ಗೃಹ ಸಚಿವರು ಎಷ್ಟು ರಿವ್ಯೂ ಮೀಟಿಂಗ್ಗಳನ್ನ DCP ಲೆವೆಲ್ಗಳಲ್ಲಿ ಮಾಡಿದ್ದಾರೆ, DIG ಲೆವೆಲಲ್ಲಿ ಮಾಡಿದ್ದಾರೆ, IG ಲೆವೆಲಲ್ಲಿ ಮಾಡಿದ್ದಾರೆ, ADGP ಲೆವೆಲಲ್ಲಿ ಮಾಡಿದ್ದಾರೆ. ಅದರದ್ದು ಒಂದು ಪಟ್ಟಿ ಬಿಡುಗಡೆ ಮಾಡಲಿ. ಒಂದು. ಎರಡನೇದು, ಈ ADGP ಏನಿದ್ದಾರೆ ಮತ್ತು DG ಏನಿದ್ದಾರೆ, ಇವರು ಎಷ್ಟು ರಿವ್ಯೂ ಮೀಟಿಂಗ್ ಮಾಡಿದ್ದಾರೆ. ಆಯಿತು, ಇವರು ಒಂದು ಕಡೆಗಾದರೆ ಮುಖ್ಯಮಂತ್ರಿಗಳು ಗೃಹ ಇಲಾಖೆಯಲ್ಲಿ ಅವ್ರಿಗೆ ಇನ್ಫಾರ್ಮೇಷನ್ ಬ್ಯೂರೋ ಅವ್ರ ಹತ್ರ ಇದೆ. ಆದರೆ ಮುಖ್ಯಮಂತ್ರಿಗಳು ಈ ಲಾ ಆ್ಯಂಡ್ ಆರ್ಡರ್ ವಿಚಾರಗಳು ಬಂದಾಗ ಎಷ್ಟು ರಿವ್ಯೂ ಮೀಟಿಂಗ್ಗಳನ್ನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ಹೇಳಿ. ಈಗ ತಾವು ನೋಡಿದ್ರಿ ನಿನ್ನೆ ಮಂಗಳೂರಲ್ಲಿ ಘಟನೆ ಏನಾಯಿತು. ಮಂಗಳೂರಲ್ಲಿ ಯಾವುದೋ ಒಂದು ಮಸಾಜ್ ಪಾರ್ಲರ್ ನಡೆಸ್ತಿದ್ದಾನೆ ಅಂತ ಹೇಳಿದ್ರೆ ಯಾರೋ ಒಬ್ರು ಅಟ್ಯಾಕ್ ಮಾಡ್ತಾರೆ, ಅದು ತಪ್ಪೇ. ಆದರೆ ವಿಚಾರ ಏನಂದರೆ, ಮಸಾಜ್ ಪಾರ್ಲರ್ ಹೆಂಗೆ ನಡೆಸ್ತಾನೆ, ಏನಕ್ಕೆ ನಡೆಸ್ತಾನೆ ಮಸಾಜ್ ಪಾರ್ಲರು ಅಂದರೆ, DCPಗೆ ದುಡ್ಡು ಬೇಕು, ಇನ್ಸ್ಪೆಕ್ಟರ್ಗೆ ದುಡ್ಡು ಬೇಕು, ACPಗೆ ದುಡ್ಡು ಬೇಕು. ಏನಕ್ಕೆ ದುಡ್ಡು ಬೇಕು? ಗೃಹ ಸಚಿವರಿಗೆ ಕೊಡಕ್ಕೆ. ಹಾಗಂತ ನೈತಿಕ ಪೊಲೀಸ್ಗಿರಿನ ತಾವು ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿ ತಾವು ಅದನ್ನ ಸಮರ್ಥಿಸ್ಕೊಳ್ತಿದ್ದೀರಾ? ಈ ರಾಜ್ಯದಲ್ಲಿ ನೈತಿಕ ಪೊಲೀಸ್ಗಿರಿನ ತಾವು ಸಮರ್ಥಿಸ್ಕೊಳ್ತೀರಾ? ನಾನು ಯಾವುದೇ ನೈತಿಕ ಪೊಲೀಸ್ಗಿರಿನ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ, ಅವ್ರಿಗೆ ಅಕಸ್ಮಾತ್ ಕನ್ಸರ್ನ್ ಇದ್ದಿದ್ರೆ ಅವ್ರು ಹೋಗ್ಬಿಟ್ಟು ಲೋಕಾಯುಕ್ತಕ್ಕೆ ಕೊಡಬೇಕಿತ್ತು. ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಿಲ್ಲ, ಬೇಡ. ನಿಮಗೆ ಒಂದು ಸಿಸ್ಟಮ್ ಇದೆ, ಭಾರತದಲ್ಲಿ ಒಂದು ಸಿಸ್ಟಮ್ ಇದೆ, ಆ ಸಿಸ್ಟಮ್ ಪ್ರಕಾರ ಹೋಗಬೇಕು ಅನ್ನೋದು ನನ್ನ ಸಜೆಷನ್ನು. ನಿನ್ನೆ ನಾನು ಒಂದು ಇಂಗ್ಲೀಷ್ ಬೈಟಿಗೆ ಕೊಡಬೇಕಾದ್ರೂ ಸಹ ಕ್ಲಿಯರಾಗಿ ಹೇಳಿದ್ದೀನಿ. ಆದರೆ ಅತ್ಯಂತ ಪ್ರಮುಖವಾದದ್ದು, ಈ ಸರ್ಕಾರ ಅಸಮರ್ಥವಾಗಿದೆ, ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ, ಈ ಸರ್ಕಾರಕ್ಕೆ ನೈತಿಕತೆ ಕಳ್ಕೊಂಡ್ಬಿಟ್ಟಿದೆ, ಮ್ಯಾಂಡೇಟ್ ಕಳ್ಕೊಂಡಿದೆ. ಇವತ್ತು ಚುನಾವಣೆ ನಡೆದ್ರೆ, ಅಕಸ್ಮಾತ್ ಚುನಾವಣೆ ನಡೆದ್ರೆ ಡಿಸಾಲ್ವ್ ಮಾಡಿಬಿಟ್ಟು ಹೋದರೆ 40 ಸೀಟು ಕ್ರಾಸ್ ಮಾಡೋದಿಲ್ಲ. ನಿಮ್ಮಲ್ಲೂ ಜಗಳ ಇದೆ, ನಿಮ್ಮಲ್ಲೂ ಕಿತ್ತಾಡ್ತಿದ್ದಾರೆ. ಅದನ್ನ ನಾನು ಮಾತಾಡ್ತೀನಿ, ನಾನು ನಿಮ್ಮ ಹತ್ರ ಬರ್ತೀನಿ. ನಾನು ಲಾ ಆ್ಯಂಡ್ ಆರ್ಡರ್ ವೈಲೇಟ್ ಆಗಿದೆ, ಲಾ ಆ್ಯಂಡ್ ಆರ್ಡ್ರು ವೀಕ್ ಆಗಿದೆ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ಆಗ್ತಾ ಇದೆ, ಬಡ್ಡಿ ವಸೂಲಿಗಾರರಿಂದ ಕಿರುಕುಳ ಆಗ್ತಿದೆ, ಜನ ಊರು ಬಿಡ್ತಿದ್ದಾರೆ, ಮಹಿಳೆಯರು ಊರು ಬಿಡ್ತಾ ಇದ್ದಾರೆ, ಆಡು ಹಗಲೇ ರಾಬರಿ ಆಗ್ತಿದೆ, ರಾಮಸೇನೆಯ ಸಂಘಟನೆ ಅಂತೇಳಿ, ರಾಮನ ಭಕ್ತರಂತೇಳಿ ನೈತಿಕ ಪೊಲೀಸ್ಗಿರಿಯನ್ನು ಮಾಡ್ತಿದ್ದಾರೆ. ಇದೆಲ್ಲ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಒಂದು ಕಡೆ ಸರ್ಕಾರ, ಗೃಹ ಇಲಾಖೆ, ಪೊಲೀಸ್ ಇಲಾಖೆ ವೀಕ್ ಆಗಿದೆ ಅಂತ ಅರ್ಥ ಅಲ್ವಾ? ಬೆಂಗಳೂರಿನಲ್ಲಿ ಅನೇಕ DCPಗಳು ಲ್ಯಾಂಡ್ ಲಿಟಿಗೇಷನ್ನಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾಗೆ ತೊಡ್ಕೊಂಡಿದ್ದಾರೆ. ಈಗ ಮೊದಲನೇದಾಗಿ ನೀವು ಮೈಕ್ರೋ ಫೈನಾನ್ಸಲ್ಲಿ ಹೇಳಿದ್ರಿ ಹೆಣ್ಮಕ್ಳು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ನಾನು ನಿಮಗೆ ಫಸ್ಟ್ ರಾಬ್ರಿ ಬಗ್ಗೆ ಕೇಳ್ತೀನಿ. ಆಡು ಹಗಲೇ ದರೋಡೆಗಳಾಗ್ತಾ ಇದೆ, ಆಡು ಹಗಲೇ ಬಿಜಾಪುರದಲ್ಲಿ ಆ ಮನೆಯವರು ಪಾಪ ಅವ್ರನ್ನ ಅವರೇ ಕಾಯ್ದುಕೊಳ್ತಿದ್ದಾರೆ. ಪೊಲೀಸ್ ಇಲಾಖೆ ನಂಬಿಕೆ ಇಲ್ಲ ಅಂದರೆ ಡಾಕ್ಟರ್ G ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆ ಮುಖ್ಯಸ್ಥರು, ಗೃಹ ಸಚಿವರು, ಅವರು ಭರವಸೆ ಕೊಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವರು ತುಮಕೂರಿಗೆ ಮಾತ್ರ ಗೃಹ ಸಚಿವರಾಗಿದ್ದಾರೆ ಅಂತ ಅನ್ಸಲ್ವಾ? ತುಮಕೂರಿಗೆ ಮಾತ್ರ ಅಲ್ಲ, ಅವ್ರ ಪಾಪ ಎಲ್ಲಿಗೂ ಗೃಹ ಸಚಿವರಾಗಿಲ್ಲ ಅಂತ ನನ್ನ ಭಾವನೆ. ಯಾಕಂತ ಹೇಳಿದ್ರೆ ಬೀದರ್ ಇರಲಿ, ಬಿಜಾಪುರ, ನಿಮ್ಮ ಗೃಹ ಸಚಿವರ ಮೇಲೆ ಎಂಥ ಮಾತು! ಎಲ್ಲ ಕಡೆನೂ ನೀವು ಇವಾಗ ಒಂದು MLC ಮತ್ತು MLA ಅಥವಾ ಮಿನಿಸ್ಟರ್ ಗಲಾಟೆ ಆದಾಗೂ ಅವರೆಲ್ಲ ಹ್ಯಾಂಡಲ್ ಮಾಡಿದ್ದು, ಬೆಳಗಾವಿನಲ್ಲಿ ಯಾರು ಹ್ಯಾಂಡಲ್ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಆದ್ರಿಂದ ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟ್ ಫೇಲಿಯರ್ ಆಗಿದೆ ಕಳೆದ 2.5 ವರ್ಷಗಳಲ್ಲಿ. ಇದ್ರ ಜೊತೆಗೆ ಹೆಣ್ಣು ಮಕ್ಕಳು ಮೈಕ್ರೋ ಫೈನಾನ್ಸ್ ಸಾಲ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಕಿಡ್ನಿಗಳನ್ನು ಮಾರ್ಕೊಂಡಿದ್ದಾರೆ. ರಾಮನಗರ ಮಾಗಡಿನಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ಕಿಡ್ನಿ ದಂಧೆನ ವಾಪಸ್ಸು ತಗೊಂಡ್ಬರ್ತಾ ಇದ್ದಾರೆ ಮೆಡಿಕಲ್ ಮಾಫಿಯಾ ಮಾಡಿಬಿಟ್ಟು. ದರೋಡೆ ನಡೀತಾ ಇದೆ, ಕಳ್ತನ ನಡೀತಾ ಇದೆ, ಎಲ್ಲರ ಮನೆಗೂ ನುಗ್ತಾ ಇದ್ದಾರೆ, ಚೂರಿ ಹಾಕೊಂಡು ಎಲ್ಲ ಲಾಂಗು ಮಚ್ಚಿಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಬಟ್ ಏನು ಮಾಡ್ತಾ ಇದೆ ಗೃಹ ಸಚಿವರು? ಎಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ. ಕಾಂಗ್ರೆಸ್ ಅವರು ಹೇಳಿ, ನಿಮ್ಮ ಪೊಲೀಸವ್ರಿಗೆ ಹೇಳಿ, ನಿಮ್ಮ ತಾಕತ್ತಿದ್ರೆ ಹೇಳಿ, ನಿಮಗೆ ನಿಮ್ಮ ಹಣೆ ಬರ ಬಿಚ್ಚಿಡ್ತಿದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ವೈಲೇಟ್ ಆಗ್ತಾ ಇದೆ, ಕರ್ನಾಟಕ ರಾಜ್ಯದಲ್ಲಿ ಹಾಡು ಹಗಲೇ ದರೋಡೆ ನಡೀತಾ ಇದೆ, ಕರ್ನಾಟಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳದಲ್ಲಿ ಮಹಿಳೆಯರು ಆತ್ಮಹತ್ಯೆ ಮಾಡುವ ಪರಿಸ್ಥಿತಿ ಬಂದಿದೆ. ನಿಮ್ಮ ಗೃಹ ಸಚಿವರಿಗೆ ತಾಳಿಯನ್ನ ಪೋಸ್ಟ್ ಮಾಡೋ ಸ್ಥಿತಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮಾತ್ರನೇ ಈಗ ಗೃಹ ಸಚಿವರು ಇದ್ದಾರೆ ಕರ್ನಾಟಕದಲ್ಲಿ ಅಂತ ಗೊತ್ತಾಗಿರೋದು. ನಮ್ಮ ಗೃಹ ಇಲಾಖೆ ಸ್ಟ್ರಾಂಗ್ ಆಗಿಲ್ಲ ಅಂದಿದ್ರೆ
ನಮ್ಮ ಗೃಹ ಇಲಾಖೆ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ಈ ಕಳ್ತನಗಳೇ ಗೊತ್ತಾಗ್ತಿರ್ಲಿಲ್ಲ. ಬಿಜೆಪಿಯವರು ಅವರ ವೈಫಲ್ಯಗಳನ್ನು ಮುಚ್ಚಿಡಲು ಬಿಜೆಪಿ ಕಾರ್ಯಕರ್ತರೇ ಇವಾಗ ದರೋಡೆಗೆ ನಿಂತಿದ್ದಾರೆ. ಬೀದಿನಲ್ಲಿ ನಡೀತಾ ಇರ್ತಕ್ಕಂಥ ದರೋಡೆಗಳು ಏನು ಮಾಂಗಲ್ಯ ಸರ ಗಲಾಟೆಗಳೆಲ್ಲ ಬಿಜೆಪಿ ಕಾರ್ಯಕರ್ತರು. ಓಕೆ, ಒಂದು ಸಣ್ಣ ಪ್ರಾಣಿ ಹೋದ್ರೆ ಕ್ಯಾಮ್ರಾದಲ್ಲಿ ಸಿಗುವಂತ ಸಂದರ್ಭದಲ್ಲಿ ಇವಾಗ ದೊಡ್ಡ ಹಗರಣಗಳಿಗೆ ದೊಡ್ಡ ದರೋಡೆ ನಡೀತವೆ ಅಂದ್ರೆ ಇದು ಬಿಜೆಪಿ ಪ್ರಾಯೋಜಿತ ಯೋಜನೆ, ಇದು ಬಿಜೆಪಿ ಕಾರ್ಯಕರ್ತರು ಮಾಡ್ತಾ ಇರ್ತಕ್ಕಂಥ ಯೋಜನೆ. ಯಾಕೆ ಅಂದ್ರೆ 3 ದಿನದಲ್ಲಿ ನಮ್ಮ ಸರ್ಕಾರ ಸ್ಟ್ರಾಂಗ್ ಆಗಿರೋದಕ್ಕೆ ಕೇವಲ 2 ದಿನದಲ್ಲಿ ಅವ್ರನ್ನ ಹಿಡಿದು ಬಿಸಾಕಿದ್ದೀವಿ. ಅಂದ್ರೆ ಈ ದೇಶದಲ್ಲಿ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಏನು ಈ ದರೋಡೆಗಳು ನಡೀತಾ ಇದೆ ಇದು ಬಿಜೆಪಿ ಪ್ರಾಯೋಜಿತ ಕಾರ್ಯಕ್ರಮ. ನಮ್ಮ ಸರ್ಕಾರ ಗೃಹ ಇಲಾಖೆ ಸ್ಟ್ರಾಂಗ್ ಆಗಿರೋದಕ್ಕೆ ಇವತ್ತು ಹೊರಗಡೆ ಬಂದಿರೋದು. ಇದೇ ಸರ್ಕಾರದ ಅವಧಿಯಲ್ಲಿ ಮಹಿಳೆ ಮೇಲೆ 13,000 ಕೇಸ್ಗಳು ರಿಪೋರ್ಟ್ ಆಗಿತ್ತು. 13,000 ಇದು ಬರೀ ಹರಾಸ್ಮೆಂಟ್. ಬಿಜೆಪಿ ನೀವು ಹೇಳಿದ್ರು ಮಾಧ್ಯಮದಲ್ಲಿ ಕರ್ನಾಟಕವನ್ನ ಗಾಂಜಾ ನಾಡು ಗೂಂಡಾ ಬೀಡ್ ಮಾಡಿದ್ರು. ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಮಂಗಳೂರಿನಲ್ಲಿ 37 ಜನ ಅಮಾಯಕರ ಕೊಲೆ ಆಯಿತು. ಯಾವ್ದಾದ್ರು ಒಂದು ಕೊಲೆ ಆಗಿಲ್ಲ. ಪೊಲೀಸ್ ನೈತಿಕಗಿರಿ ಮಾಡಿದವರು ಮಂಗಳೂರಲ್ಲಿ ನೆನ್ನೆನೂ ಮಾಡ್ತಾ ಇದ್ದಾರೆ. ಅಂಥವ್ರಿಗೆಲ್ಲ ಮಟ್ಟ ಹಾಕೋ ಕೆಲಸವನ್ನ ಮಾಡಿದ್ವಿ ನಮ್ಮ ಸರ್ಕಾರ. ಇವರ ಗೃಹ ಸಚಿವರು ಹೇಳ್ತಾರೆ ಯಾವುದೋ ಒಂದು ಪಾಪ ಹೆಣ್ಮಗಳು ಯಾರೋ ಒಂದು ಇದಾಗಿದೆ, ರೇಪ್ ಆಗಿದೆ ಅಂತೇಳಿ ಯಾಕೆ ಅಷ್ಟೊತ್ತಲ್ಲಿ ಹೋಗಿದ್ರು ಅಂತೇಳಿ. ಅಂತ ಅಸಮರ್ಥ ಗೃಹ ಸಚಿವರಿದ್ರು. ನಮ್ಮ ಗೃಹ ಸಚಿವರು ನಮ್ಮ ಸರ್ಕಾರ ಸ್ಟ್ರಾಂಗ್ ಆಗಿರೋದಕ್ಕೇನೆ ಇವತ್ತು ಇಷ್ಟೆಲ್ಲ ಪ್ರಕರಣಗಳು ಹೊರಗಡೆ ಬಂದಿರೋದು. ಇಲ್ಲ ಅಂದ್ರೆ ಪ್ರಕರಣ ಬರ್ತಿರ್ಲಿಲ್ಲ. ಸ್ವಾಮಿ, ನಿಮ್ಮ ಸರ್ಕಾರದ ಸಮಯದಲ್ಲಿ 41,000 ಆಕ್ಸಿಡೆಂಟ್ಸ್ ಆಯಿತು. ಯಾಕೆ? ಮೆಜಾರಿಟಿ ಎಲ್ಲನೂ ಬರೀ ಇವರ ಅಸಮರ್ಥತೆಯಿಂದ ಆಗಿರ್ತಕ್ಕಂಥದ್ದು. ಲಾ ಆ್ಯಂಡ್ ಆರ್ಡರ್ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ. ಬೆಂಗಳೂರಿನಲ್ಲಿ ಎಷ್ಟು ಕೊಲೆಗಳಾಯಿತು, ಎಷ್ಟು ಗಾಂಜಾ ಸಿಗ್ತಾ ಇತ್ತು ಬೆಂಗಳೂರಲ್ಲಿ. ಇವಾಗ ಯಾವ್ದಾನ 1-2 ಸಿಗ್ತಾ ಇದೆಯಾ? ನಾವು ಸ್ಟ್ರಿಕ್ಟ್ ಆಗಿ ಸ್ಟಾಪ್ ಮಾಡಿದ್ದೀವಿ. ಅಂದ್ರೆ ಬಿಜೆಪಿ ಸರ್ಕಾರ ಅಂತ ಅಂದ್ರೆ ಅಸಮರ್ಥ ಸರ್ಕಾರ. ದರ್ಶನ್ ರವರೇ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಕಂಟ್ರೋಲ್ ಮಾಡ್ತೀರಾ ಇಲ್ಲ ಸ್ವಾಮಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅವರು. ಸರ್, ನಮ್ಮ ಲಾ ಆ್ಯಂಡ್ ಆರ್ಡರ್ ಎಷ್ಟೊಂದು ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಉದಾಹರಣೆ ನಾನು ಏನೋ ರಾಬ್ರಿ ಆಯ್ತಲ್ಲ ಉಳ್ಳಾಲ್ದಲ್ಲಿ, ಅದ ಆಡಾಗಲ್ಲ, ಬೀದರ್ಲಿ ರಾಬ್ರಿ ಅದ, ರೋಡ್ ರಾಬ್ರಿ ಆಗ್ತಿದೆಯಲ್ಲ ಅದ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಜನರ ಕಿರ್ಕೊಳ್ಳೋ ಅದ. ನಿಮ್ಮ ಲಾ ಆ್ಯಂಡ್ ಆರ್ಡರ್ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು. ಅತ್ಯಾಚಾರದ ಪ್ರಕರಣ, HIV ಇಂಜೆಕ್ಟ್ ಮಾಡೋ ಪ್ರಕರಣದಲ್ಲಿ ಮುನ್ರತ್ನನ್ನ ಒದ್ದು ಜೈಲಿಗೆ ಹಾಕುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿರೋದು. ಸರಣಿ ಅತ್ಯಾಚಾರ ಮಾಡಿದಂತಹ ಪ್ರಜ್ವಲ್ ರೇವಣ್ಣನ ಒಳಗೆ ಹಾಕಿರ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿರೋದು. ಅಸಹಜ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದ ಸೂರಜ್ ರೇವಣ್ಣನ ಒಳಗಡೆ ಹಾಕಿರೋ ಕೆಲಸ ನಮ್ಮ ಸರ್ಕಾರ ಮಾಡಿರೋದು. ಕಿಡ್ನಾಪಿಂಗ್ ಕೇಸಲ್ಲಿ ರೇವಣ್ಣನ ಒಳಗಡೆ ಹಾಕಿರೋ ಕೆಲಸ ನಮ್ಮ ಸರ್ಕಾರ ಮಾಡಿರೋದು. ಒಬ್ಬ ಫೈಟರ್ ರವಿ ಅನ್ನುವಂಥ ವ್ಯಕ್ತಿ ಈ ದೇಶದ ಘನವಿತ್ತ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ವಿಮಾನ ನಿಲ್ದಾಣದಲ್ಲಿ ಸ್ವಾಗತ ಮಾಡಿದ್ರಲ್ಲ, 20,000 ಜನರನ್ನ ರೌಡಿ ಶೀಟರ್ ಪಟ್ಟಿಯಿಂದ ಬಿಜೆಪಿ ಆಳ್ವಿಕೆಯಲ್ಲಿ ತೆಗೆದುಹಾಕಿದ್ರಲ್ಲ. ಇವತ್ತು ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಿರಲ್ಲ ಸರ್, ಅವರು ಯಾರಾದರೂ ಹಣ ಕೊಡಲಿಲ್ಲ ಅಂದರೆ ಇದೇ ಮಾಜಿ ರೌಡಿಗಳು ಹೋಗ್ಬಿಟ್ಟು ಅವ್ರ ಮುಂದೆ ಹೋಗಿ ಧಮಕಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತಿನ್ನೊಂದು ಸರ್, ನಾವು ಸ್ತ್ರೀ ಶಕ್ತಿಯನ್ನು ತಗೊಬಂದ್ವಿ. ಯಾಕೆಂದರೆ ಹೆಣ್ಣುಮಕ್ಕಳ ಬದುಕನ್ನು ಕಟ್ಕೊಡೋದಕ್ಕೋಸ್ಕರ. ಅದೇ ರೀತಿ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ತಂದ್ವಿ. ನಾವು ಇವತ್ತು ಶಕ್ತಿ ಯೋಜನೆಯನ್ನು ತಗೊಬಂದಿದ್ದೀವಿ. ಆ ಎಲ್ಲ ಕಾರಣ ಏನಂತಂದರೆ ಮಹಿಳೆಯರು ಅವರ ಒಂದು ಬದುಕನ್ನು ಕಟ್ಕೊಡ್ಬೇಕಂತ, ಅವರ ಒಂದು ಭವಿಷ್ಯವನ್ನು ಕಟ್ಕೊಡುವಂಥ ಕೆಲಸವನ್ನು. ಈ ದರ್ಶನ್, ಲಾ ಆ್ಯಂಡ್ ಆರ್ಡ್ರು ವೈಲೇಟ್ ಆಗ್ತಿದೆ, ಆಡಾಗಲೇ ರಾಬ್ರಿ ಆಗ್ತದೆ, ಅದ್ರ ಮಾತಾಡಿದ್ರೆ ಮಹಿಳೆಯರ ಬದುಕು ಕಟ್ಕೊಟ್ವಿ, ಮಹಿಳೆಯರ ಬದುಕು ಕಿತ್ಕೊಂತೀರಲ್ರಿ ಮೈಕ್ರೋ ಫೈನಾನ್ಸ್ ಹೆಸರು, ಅದ್ರ ಬಗ್ಗೆ ಮಾತಾಡ್ರಿ ಮಿಸ್ಟರ್ ದರ್ಶನ್. ಅವರ ಆರ್ಥಿಕ ಶಕ್ತಿ ಗಟ್ಟಿ ಆಯ್ತು ಅಂದ್ರೆ ಯಾವುದೇ ಫಿನಾನ್ಸ್ ಹತ್ರ ಅವ್ರು ಹೋಗಲ್ಲ. ಇನ್ನೊಂದು ಸರ್, ನಮ್ಮ ಗೃಹಲಕ್ಷ್ಮಿ ಕೊಟ್ವಿ, ಆರ್ಥಿಕವಾಗಿ ಸಬಲರಾದ್ರು ಅಂತ ಹೇಳಿದ್ರು. ಇವತ್ತು ಅದೇ ಮಹಿಳೆಯರು 79 ಎಷ್ಟು ಅರ್ಜಿ ಹೇಳಿ 7,90,000 ದೂರು ಹೋಗಿದೆ. ಗೊತ್ತಾದ್ರಲ್ಲಿ 5 ಲಕ್ಷ ಮಹಿಳೆಯರು ದೂರು ಕೊಟ್ಟಿದ್ದಾರೆ. ಗೊತ್ತಾದ ಅದು ಬಿಜೆಪಿ ಕಾಲದಲ್ಲಿ ಅವ್ರು ಮಾಡಿರೋ ಸಾಲಗಳು ಸರ್. ಅವ್ರು ಮಾಡಿರ್ತಕ್ಕಂಥ ಸಾಲಗಳು ಇವತ್ತು ನಮ್ಮ ಗೃಹಲಕ್ಷ್ಮಿಯಿಂದ ಅವರು ಆ ಸಾಲಗಳನ್ನ ತೀರಿಸುವಂತ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಾವು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ದೀರಾ? ಏನಾಗಿದ್ರು ಸರ್? ನಾನು AYF ಯುವಜನ ಸಂಘಟನೆಯ ರಾಜ್ಯಾಧ್ಯಕ್ಷ ಆಗಿದೆ. AYF ರಾಜ್ಯಾಧ್ಯಕ್ಷ ಆಗಿದ್ದೀರಾ. ರಾಜ್ಯದಲ್ಲಿ ನಿಮ್ಮ ಪ್ರಕಾರ ನೀವು ಯೂತ್ ಇದ್ದೀರಾ, ಕಮ್ಯುನಿಸ್ಟ್ ಸಂಘಟನೆಯವರಿದ್ದೀರಾ, ರಾಜ್ಯದಲ್ಲಿ ಗೃಹ ಇಲಾಖೆ ಇದೆ ಅನಿಸುತ್ತಾ ತಮಗೆ? ಗೃಹ ಇಲಾಖೆ ಇದೆಯಾ ಇಲ್ವಾ ಅನ್ನೋದು ಪ್ರಶ್ನೆ ಅಲ್ಲ. ಈಗ ಅವರು ಸರಿಯಾಗಿ ಕೆಲಸ ಮಾಡ್ತಿದ್ದಾರಾ ಇಲ್ವಾ ಅನ್ನೋದು ಪ್ರಶ್ನೆ. ನಾನು ಒಪ್ಕೊಳ್ತೀನಿ, ಈಗ ಆವಾಗ ಈ ಪ್ರಾಬ್ಲಮ್ಗಳು ಆಗ್ತಾ ಇರೋದು ನಾವು ನೋಡ್ತಾ ಇದ್ವಿ. ಬಟ್ ಇದನ್ನು ಪ್ರಶ್ನೆ ಮಾಡೋ ನೈತಿಕ ಹಕ್ಕು BJP ಅವ್ರಿಗೆ ಇದೆಯಾ ಅನ್ನೋದೇ ನನ್ನ ಪ್ರಶ್ನೆ. ಅದಕ್ಕೆ ಪಟ್ಟಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ, ಇದು ಸೆಂಟ್ರಲ್ ಗೌರ್ಮೆಂಟ್ನ ಕ್ರೈಮ್ ರೆಕಾರ್ಡ್ ಬ್ಯೂರೋ. ಆ ರೆಕಾರ್ಡ್ ಪ್ರಕಾರ ಇವರು ಹೇಳ್ತಾರಲ್ಲ, ಯೋಗಿ ರಾಜು, ಬುಲ್ಡೋಸರ್ ರಾಜು, ನಾವು ಯಾರಾದರೂ ಇದು ಮಾಡಿದ್ರೆ ರೌಡಿ ಶೀಟರ್ಗಳ ಕೊಲೆ ಮಾಡ್ತೀವಿ, ಎನ್ಕೌಂಟರ್ ಮಾಡ್ತೀವಿ ಅಂತ. ಕ್ರೈಮ್ ಅಗೇನ್ಸ್ಟ್ ವಿಮನ್ ಆ ಡೇಟಾ ಏನು ಹೇಳ್ತಿದೆ ಅಂದರೆ, ಉತ್ತರ ಪ್ರದೇಶದಲ್ಲಿ 2023 ಕ್ರೈಮ್ ಅಗೇನ್ಸ್ಟ್ ವಿಮನ್ ನಂಬರ್ ಎಷ್ಟು ಅಂದರೆ 49,385. ಆದರೆ ಕರ್ನಾಟಕದಲ್ಲಿ 12,680. ಸೊ UPಗಿಂತ ಕಡಿಮೆ ಕರ್ನಾಟಕದಲ್ಲಿದೆ. ಇದು ನಾನು ಹೇಳೋದಲ್ಲ.
ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಇದು ಇಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್, ಯೂನಿಯನ್ ಗೌರ್ಮೆಂಟ್ ಕಂಟ್ರೋಲಲ್ಲಿ ಇರೋದು. ಅವ್ರು ಕೊಡೋ ಡೇಟಾ ಹಿಂಗೆ ಹೇಳ್ತಾ ಇರುವಾಗ UP ರಾಜ್ಯದಲ್ಲಿ ಗೃಹ ಸಚಿವರು ಇದ್ದಾರಾ? UP ರಾಜ್ಯದಲ್ಲಿ ಉತ್ತರ ಪ್ರದೇಶದಲ್ಲಿ ಸರ್ಕಾರ ಅನ್ನೋದು ಒಂದು ಇದೆಯಾ ಅನ್ನೋ ಕೇಳೋದು. ಕಾಂಗ್ರೆಸ್ ಸಿಂಪತೈಸರ್ ಆಗಿ, ಆಡಳಿತ ಪಕ್ಷ ಸಿಂಪತೈಸರ್ ಆಗಿ ಮಾತಾಡ. ನಾನು ಕ್ವಶನ್ ಮಾಡ್ತೀನಿ ತಮ್ಮನ್ನ, ರಾಜ್ಯದಲ್ಲಿ ಆಡೋಗಲೇ ರಾಬರಿ ಆಗ್ತಾ ಇದೆ, ಆಡೋಗಲೇ ದರೋಡೆ ಆಗ್ತಿದೆ, ಆಡಾಗಲೇ ಚೈನ್ ಸ್ನ್ಯಾಚಿಂಗ್ ಆಗ್ತಿದೆ, ಮೈಕ್ರೋ ಫೈನಾನ್ಸ್ ಹೆಸರಲ್ಲಿ ಕಿರುಕುಳ ಆಗ್ತಿದೆ, ಅದ್ರ ಬಗ್ಗೆ ಮಾತನಾಡಿ ಅಂತ ಕೇಳ್ತೇನೆ. ನನಗೆ UP ಬೇಡ, ಗುಜರಾತ್ ಬೇಡ, ಮಧ್ಯಪ್ರದೇಶ ಬೇಡ, ತೆಲಂಗಾಣ ಬೇಡ, ತಮಿಳುನಾಡು ಬೇಡ, ಕೇರಳ ಬೇಡ, ನಮ್ಮ ರಾಜ್ಯದ ಬಗ್ಗೆ ಮಾತನಾಡಿ ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಆದರೆ ನಾನು ಹೇಳೋದು, ಇಲ್ಲಿ ಒಪ್ಕೊಳ್ತೀವಿ, ಇಲ್ಲೂ ಆ ಥರ ಕೆಲಸಗಳು ನಡೀತಾ ಇರೋದು ನಿಜಾನೇ. ಬಟ್ ಅದಕ್ಕೆ ಮೂಲ ಕಾರಣ ಯಾವುದು ಅನ್ನೋದು ಹುಡುಕ್ಬೇಕಲ್ಲ. ಅದಕ್ಕೆ ಮೂಲ ಕಾರಣ ಯಾವುದು ಅಂದರೆ, ಈ ಮಹಿಳೆಯರು ಮೈಕ್ರೋ ಫೈನಾನ್ಸ್ ತಗೊಳ್ಳೋದಾಗಲಿ, ನಮ್ಮ ಯುವಕರು ಕಳ್ಳರಾಗೋದಾಗಲಿ, ವಾಟ್ ಈಸ್ ದ ಬೇಸಿಕ್ ರೀಸನ್ ಅಂದರೆ ನಿರುದ್ಯೋಗ. ನಾನು ಹೇಳ್ತೀನಿ ಸರ್, ಮನೆಗ್ರ ಯೋಜನೆ ಗ್ರಾಮೀಣ ಭಾಗದಲ್ಲಿರೋ ಯುವಕರಿಗೆ ಕೆಲಸ ಕೊಡ್ತಾ ಇತ್ತು. ಆ ಮನೆಗ್ರ ಬಜೆಟ್ನ 40% ಕಡಿಮೆ ಮಾಡಿರೋ ಕೇಂದ್ರ ಸರ್ಕಾರದ ತಪ್ಪು ಇದು ಅನ್ನೋದು ನನ್ನ ನೇರ ಆರೋಪ. ಅದಕ್ಕೇನು ಅವ್ರಿಗೆ ಉತ್ತರ ಇದೆ ಅನ್ನೋದು ದಯವಿಟ್ಟು ತಾವು ಕೇಳಿ. ನಿರುದ್ಯೋಗ ಸಮಸ್ಯೆಗೆ ಜನರು ಅನಿವಾರ್ಯವಾಗಿ ರಾಬ್ರಿಯನ್ನು ಉದ್ಯೋಗವನ್ನು ಹುಡ್ಕೊಂಡಿದ್ದಾರೆ ಅಂತ ನೀವು ಹೇಳೋದಾ? ಇದನ್ನು ಒಪ್ತೀರಾ? ಹಂಗೆ ಪರಿಸ್ಥಿತಿ ಉಂಟಾಗಿದೆ ನಮ್ಮ ದೇಶದಲ್ಲಿ. ಆ ಪರಿಸ್ಥಿತಿ ಆಗಿದೆ. ಮನೆಗರ ಇಲ್ಲ, ಹೊಸ ಉದ್ಯೋಗಗಳನ್ನ ಇದು ಮಾಡಬೇಕಾಗಿದೆ, ಅದನ್ನ ಇದು ಮಾಡ್ತಿಲ್ಲ. ನರೇಂದ್ರ ಮೋದಿ ಅವರು ಏನು ಹೇಳಿದ್ರು, ನಾವು ಆಡಳಿತಕ್ಕೆ ಬಂದರೆ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು. 2 ಕೋಟಿ ಉದ್ಯೋಗ ಇದೆಯಾ? ಮೊನ್ನೆ ಆಗಸ್ಟ್ ತಿಂಗಳಲ್ಲಿ ಮಾತ್ರ 2024 ಆಗಸ್ಟ್ ತಿಂಗಳಲ್ಲಿ ಮಾತ್ರ ಬೆಂಗಳೂರಲ್ಲಿ ಮಾತ್ರ IT-BT ಕಂಪನಿಗಳಲ್ಲಿ 27,000. ಇದು ಗೊತ್ತಾ? ಬೆಂಗಳೂರಿನ ಅನೇಕ ಪೊಲೀಸ್ ಅಧಿಕಾರಿಗಳು ಲಿಟಿಗೇಷನ್ ಲ್ಯಾಂಡ್ ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದು ಗೊತ್ತಾ? ಅವ್ರ ಮೇಲೆ ಏನೇನು ಕ್ರಮ ತಗೋಬೇಕಾದಲ್ಲ ತಗೊಳ್ತಾ ಇಲ್ಲಲ್ಲ ಸರ್. ಇವರೇ ಬಿಟ್ಬಿಟ್ಟಿದಾರಲ್ಲ, ನಾಯಕರುಗಳೇ ಬಿಟ್ಟಿದಾರಲ್ಲ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಬಿಟ್ಟಿದಾರಲ್ಲ ಸರ್. ಇನ್ನೊಂದು ವಿಚಾರನೂ ಹೇಳ್ತೀನಿ. ನಮ್ಮ ಚೀಫ್ ಮಿನಿಸ್ಟರ್ ಮೇಲೆ ಎನ್ಕ್ವೈರಿ ಮಾಡಬೇಕಂತ ಇಮಿಡಿಯೇಟ್ ಆಗಿ ಸ್ಯಾಂಕ್ಷನ್ ಮಾಡಿದ್ದ ಗವರ್ನರು ವಿರೋಧ ಪಕ್ಷ ನಾಯಕರ ಮೇಲೇನೋ ಯಡಿಯೂರಪ್ಪ ಅವ್ರ ಮೇಲೇನೋ ಏನೋ ಕೇಸ್ ಇದೆ ಕೊಡಿ ಅಂದರೆ ಗವರ್ನರ್ ಇಮಿಡಿಯೇಟ್ ಸ್ಯಾಂಕ್ಷನ್. ನೀವೇನೋ ತಾವರ್ ಚಂದ್ ಗೆಹ್ಲೋಟರ್ನ ಕೇಂದ್ರ ಕರ್ಸ್ಕೋಬೇಕಂತ ಏನೋ ಐಡಿಯಾ ಹಾಕಿದ್ರ ಪಾಪ? ನಮಗೆ ಗವರ್ನರ್ ಅನ್ನೋ ಪೋಸ್ಟೇ ಬೇಡ ಅನ್ನೋದು, ಗವರ್ನರ್ಗಳೆಲ್ಲ ಕೇಂದ್ರ ಸರ್ಕಾರದ ಏಜೆಂಟ್ಗಳಾಗೇ ಇದ್ದಾರೆ ಅನ್ನೋದು ನನ್ನ ನೇರ ಆರೋಪ. ಅದೇ ಗವರ್ನರ್ ಅನ್ನೋ. ನೀವು ರಷ್ಯಾದು ಮತ್ತು ಚೈನಾದ ಸಿದ್ಧಾಂತವನ್ನ ಒಪ್ಕೊಳ್ತಿದ್ದೀರಾ? ರಷ್ಯಾದ ಚೈನಾದ ಸಿದ್ಧಾಂತ ಅಲ್ಲ ಸರ್. ಗವರ್ನರ್ ಪೋಸ್ಟೇ ಬ್ರಿಟಿಷ್ ಸಿದ್ಧಾಂತ. ಗವರ್ನರ್ ಪೋಸ್ಟ್ ಅನ್ನೋದೇ ಬ್ರಿಟಿಷರ ಸಿದ್ಧಾಂತ. ಗವರ್ನರ್ ಸಪೋರ್ಟ್ ಮಾಡ್ತೀರಾ ಅಂದ್ರೆ ನೀವು ಬ್ರಿಟಿಷ್ ಸಿದ್ಧಾಂತ ಒಪ್ಕೊಳ್ತೀರಾ ಅಂತ ನಾವು ಹೇಳಕ್ಕಾಗತ್ತಾ? ಪಾರ್ಲಿಮೆಂಟ್ ಅಲ್ಲಿ ಬಾಬಾ ಸಾಹೇಬರ ಹೆಸರನ್ನ ಹೇಳಿದ ತಪ್ಪಂತ ಹೇಳ ಅಮಿತ್ ಶಾ ಪಕ್ಷದವ್ರು ನೀವು. ಬಾಬಾ ಸಾಹೇಬರ ಪಾರ್ಲಿಮೆಂಟ್ ಅಲ್ಲಿ ಅವಮಾನ ಮಾಡಿರೋ ಅಮಿತ್ ಶಾ ಪಕ್ಷದವ್ರು ನೀವು. ಬಾಬಾ ಸಾಹೇಬ್ರ ಬಗ್ಗೆ ಹೇಳೋ ನೈತಿಕ ಹಕ್ಕು ನಿಮಗಿಲ್ಲ. ಹಿಂದೂ ಮ್ಯಾರೇಜ್ ಆಕ್ಟ್ ತಗೊಂಡ್ ಬಂದಾಗ, ಹಿಂದೂ ಮ್ಯಾರೇಜ್ ಆಕ್ಟ್ ಬಾಬಾ ಸಾಹೇಬ್ರು ತಗೊಂಡ್ ಬಂದಾಗ ಅದನ್ನ ವಿರೋಧ ಮಾಡಿರೋ ಯಾರು? ಅವತ್ತಿನ ಭಾರತೀಯ ಜನತಾ ಪಾರ್ಟಿ, ಅವತ್ತಿನ BJS-ನವರು. ನಾನು ಮಾತಾಡ್ತೀನಿ ಮೇಡಮ್. ಕರ್ನಾಟಕದಲ್ಲಿ ಒಂದು ನಿಮಿಷ, ಮೈಕ್ರೋ ಫೈನಾನ್ಸ್ ತಗೊಂಡವ್ರು ನಮ್ಮ ಜೊತೆ ಒಬ್ರು ಇದ್ದಾರೆ, ಕರ್ಸಿದ್ದೀವಿ ನಾವು ಒಬ್ಬರನ್ನ. ಮೈಕ್ರೋ ಫೈನಾನ್ಸ್ ತಗೊಂಡು ಅವ್ರ ಪಾಪ ಹೆಣ್ಮಕ್ಳು ಮಾತಾಡಲಿ. ಯಾವ ರೀತಿ ಮೈಕ್ರೋ ಫೈನಾನ್ಸ್ ನಿಮಗೆ ತೊಂದರೆ ಆಗಿದೆಮ್ಮ? ಸರ್, ಸರ್ಕಾರದಿಂದ ನಮಗೆ ಇಷ್ಟು ಎಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂತಾನೆ ಮೈಕ್ರೋ ಫೈನಾನ್ಸಲ್ಲಿ ಹೋಗಿ ನಾವು ಏನು ಕಾರಣಕ್ಕೂ ಅಲ್ಲಿ ನಿಂತ್ಕೊಂಡು ನಾವು ಕಟ್ಟೋದು ಹಣನ ಕಟ್ತಾ ಇದ್ದೀವಿ. ಇನ್ನೂ ಸಾಲ ಮುಗಿಲಿಲ್ಲ ನಮ್ಮದು. ಬಂದು ಮನೆ ಹತ್ರ ಹಿಂಸೆ ಮಾಡ್ತಾವ್ರೆ ಮೈಕ್ರೋ ಫೈನಾನ್ಸ್ ಅವರು. ಸರ್ಕಾರಕ್ಕೆ ಅವರು ಬಂದು ನಾವು ಇದ್ದೀನಿ ಕಣಪ್ಪ, ನಾವು ಧೈರ್ಯ ಕೊಡ್ತೀವಿ, ನಾವು ನಿಲ್ಲಿಸ್ತೀನಿ ಇದು ಅಂತ ಹೇಳೋಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಆದರೆ ನಮಗೆ ಎಲ್ಲ ಇಲ್ಲಿ ಬೀದಿಗೆ ಬಿಟ್ಟು ಇಲ್ಲಿ ಜಗಳ ಮಾಡೋ ಥರ ಮಾಡ್ತಾವ್ರೆ. ಸರ್ಕಾರನೇ ಸರಿ ಇಲ್ಲ ಸರ್, ಇದು ನಿಲ್ಲಿಸಲೇಬೇಕು ಅಂತ ನಾವು ಹೇಳ್ತಿರೋದು. ತಿಂಗಳದು ನನಗೆ 2,000 ಬರ್ತಾರಲ್ಲ, ಅದನ್ನೇ ಕಟ್ಟಾಕ್ಬಿಡ್ತಾರೆ. ನನಗೆ ಸಿಗ್ತಾ ಇಲ್ವಾ? 2,000 ಬ್ಯಾಂಕಲ್ಲಿ ಬಿಟ್ರೆ ಅಂದರೆ ಅದನ್ನೇ ಕಟ್ಟಾಕ್ಬಿಡ್ತಾರೆ. ನನಗೆ 1,000ನೇ ಸಿಗ್ತಾ ಇಲ್ಲ ಅದರಲ್ಲಿ. ಈಗ ಏನಾಗ್ತಾ ಇದೆ ಅಂದರೆ, ಪ್ರಥಮವಾಗಿ ಸ್ತ್ರೀಶಕ್ತಿ ಬಂದಾಗ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ಕಟ್ಕೊಂಡು ತಮ್ಮ ಸ್ವಂತ ಇದರಲ್ಲಿ ಸ್ವಸಹಾಯ ಗುಂಪುಗಳನ್ನ ಮಾಡ್ತಾಯಿದ್ರು. ಇವತ್ತು ದುಡ್ಡಿರ್ತಕ್ಕಂಥವ್ರಿಗೆ ಇವರು ಏನು ಪರ್ಮಿಷನನ್ನು ಕೊಟ್ಟು ಒಂದು ಮೈಕ್ರೋ ಫೈನಾನ್ಸ್ ಅಂತ ಮಾಡಿದ್ದಾರೆ. 5 ಜನ ಹೆಣ್ಮಕ್ಳನ್ನ ಜೊತೆಗಿಡ್ತಾರೆ ಎಂದು ಅವಳಿಗೆ ಶಕ್ತಿ ಮೀರಿ ಕಟ್ಟಕ್ಕಾಗದೇ ಇರೋ ಹಣ ಯಾಕೆ ಕೊಡ್ತಾ ಇದ್ದಾರೆ? ಯಾವ ರೀತಿ ಇದ್ದಾರೆ ಅವ್ರ ವಸೂಲಾತಿ ಏನು ಯೋಚನೆ ಇರಬೇಕು. ಒಂದು 20,000 ರೂಪಾಯಿ ತೊಗೊಂಡ್ರೆ ವಾರಕ್ಕೆ 1,000 ರೂಪಾಯಿ ಕಟ್ಟಬೇಕು. ಎಲ್ಲಿ ಬರುತ್ತೆ ದುಡಿಮೆ? ಹೇಗಿರುತ್ತೆ? ಅದಕ್ಕೆ 200 ರೂಪಾಯಿ ಬಡ್ಡಿ, ಅದಕ್ಕೆ ಚಕ್ರ ಬಡ್ಡಿ. ಈ ಚಕ್ರ ಬಡ್ಡಿ ಹಾಕಿ 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 ಇವತ್ತು ಅವರು ಸಹಾಯ ಪರಿಸ್ಥಿತಿಗೆ ಬಂದಿದ್ದಾರೆ. ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕು. ಮಾತಾಡ್ತಿದ್ದಾರೆ ತಾಳ್ರಿ, ನಿಮ್ಮ ಸರ್ಕಾರದ ವ್ಯವಸ್ಥೆ ಬಗ್ಗೆ ಮಾತನಾಡ್ತಾರೆ. ಸಾಲ ಕೊಟ್ಟರೆ ಅದಕ್ಕೆ ದಯವಿಟ್ಟು ಸಾಲ ಕೊಟ್ಟರೆ ಟೈಮ್ ಇರಬೇಕು.
ಮೈಕ್ರೋ ಫೈನಾನ್ಸ್ ಅವರಿಗೆ ಒಂದು ಕಡಿವಾಣ ಹಾಕಿ ಒಂದು ಕಾನೂನು ವ್ಯವಸ್ಥೆಯನ್ನು ಸರಿಯಾಗಿ ತರಬೇಕು. ಯಾಕೆ ಅಂದರೆ ಸಾಲ ಬೇಕು, ಹೆಣ್ಮಕ್ಳಿಗೆ ಸಾಲ ಬೇಕು. ಬ್ಯಾಂಕಿಗೆ ಹೋದರೆ 28 ಕಾನೂನುಗಳು ಕೇಳ್ತಾರೆ, ರೆಕಾರ್ಡ್ ಇರೋದಿಲ್ಲ. ಇವ್ರು ಹೋಗಿ ಅಲ್ಲಿ ತೊಗೊಳ್ತಾರೆ ಕಷ್ಟಕ್ಕೆ. ಅಲ್ಲಿ ಸಡಿಲತೆ ಉಂಟಾದರೆ ಇಲ್ಲಿ ಬರ್ತಾ ಇರಲಿಲ್ಲ. ಅದರಿಂದ ಅವಶ್ಯಕತೆ ಇರೋದ್ರಿಂದನೇ ತೊಗೊಳ್ತಾರೆ. ತೀರಿಸ್ಕೊಳ್ಳೋಕೆ ಶಕ್ತಿ ಇಲ್ಲದೆ, ನಿರುದ್ಯೋಗ, ಕೆಲಸ ಇಲ್ಲ, ಈ ಎಲ್ಲರ ಇದರೊಳಗಡೆ ಇವತ್ತು ಜನ ಸಾಯ್ತಾ ಇದ್ದಾರೆ. ಈ ಮೀಟ್ರ್ ದಂಧೆ ಥರ ಆಗಿದೆ ಮೈಕ್ರೋ ಫೈನಾನ್ಸ್. ಎಸ್ ಸರ್. ಇವತ್ತು ಒಂದು ಹೆಣ್ಣು, ಒಂದು ಮಾತೆ, ಒಂದು ತಾಯಿ 40 ಗ್ರಾಮ್ ಗೋಲ್ಡನ್ನು ಕತ್ತಲ್ಲಿ ಮಾಂಗಲ್ಯ ಚೈನ್ ಹಾಕ್ಕೊಂಡು ಓಡೋಣಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಗಂಡ ಕಟ್ಟಿರೋ ತಾಳಿ ನಾವು ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಆ ತಾಳಿ ಮಾಂಗಲ್ಯ ಚೈನನ್ನು ಹಾಕ್ಕೊಂಡು ರಸ್ತೆಯಲ್ಲಿ ನಿರಾಳವಾಗಿ ಓಡಾಡೋಂಥ ಪರಿಸ್ಥಿತಿಯಲ್ಲಿಲ್ಲ. ಒಂದು. ಎರಡನೇದು, ಇವತ್ತು ಮನೆಯಲ್ಲಿ ಯಾರೇ ಗಂಡಸರು ಅಥವಾ ಗಂಡು ಮಕ್ಕಳು ಮನೇಲಿ ಇಲ್ಲ ಅಂದರೆ ಗೆಡೆಗಳು ಒಂದೊಂದಿಲ್ಲ ಬೀಗ 4 ಬೀಗ ಹಾಕೋ ಪರಿಸ್ಥಿತಿ ಬಂದಿದೆ. ಒಂದು ಮಾಧ್ಯಮದಲ್ಲಿ ನಾನೇ ನೋಡಿದ್ದೀನಿ, ಕಲ್ಲು ಗುಂಡನ್ನು ಎತ್ತಿ ಬಾಗಿಲ ಮೇಲೆ ಎಸೆದು ರ್ಯಾಬ್ರಿ ಮಾಡುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಉದ್ಭವ ಆಗಿದೆ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಸರ್ಕಾರ ಆಗಿರಲಿ ಇದಕ್ಕೆ ನೀವು ಯಾವಾಗ ಕಡಿವಾಣ ಆಗ್ತೀರಿ? ನಿಮ್ಮದೇ ಸರ್ಕಾರ ಇದೆಯಲ್ಲ, ಯಾಕೆ ನೀವು ಕಡಿವಾಣ ಆಗ್ತಾ ಇಲ್ಲ? ನೀವು ಮಾಡ್ತಾ ಇರೋಂಥ ಅಪರಾಧಗಳನ್ನು ಮಾತಾಡಕ್ಕೆ ಬಿಡಿ, ಮಾತಾಡಲಿ. ನಾನು ನಿಮ್ಮ ಹತ್ರ ಬರ್ತೀನಿ ಗೌಡ್ರೆ, ನಿಮ್ಮ ಹತ್ರ ಬರ್ತೀನಿ. ಒಂದು ವೇದಿಕೆ ಕೊಟ್ಟಿದ್ದಾರೆ, ಮೀಡಿಯಾದವರು ಒಂದು ವೇದಿಕೆ ಕೊಟ್ಟಿದ್ದಾರೆ. ಚರ್ಚೆ ಮಾಡಲಿಕ್ಕೆ ಆರೋಗ್ಯಕರವಾದ ಚರ್ಚೆ ಉತ್ತಮವಾದದ್ದು ಅಂತ ನಾನಂತೂ ಭಾವಿಸ್ತೀನಿ. ನಾನು ಕೇಳ್ತಾ ಇರೋದು, ನಿಮ್ಮಲ್ಲಿ ಲಾಂಡಾಡಿದೆ, ನಿಮ್ಮಲ್ಲಿ ನೀವು ಅವ್ರಿಗೆ ಅವಕಾಶ ಕೊಡಬೇಕು. ನೀವು ಹೆಂಗೆ ಕ್ವಶನ್ ಮಾಡ್ತಾರೆ, ಅವರು ನಿಮ್ಮನ್ನು ಕ್ವಶನ್ ಮಾಡ್ತಾರೆ. ಅದು ಬಿಟ್ಟು BJP ಮಾತಾಡಬೇಡಿ ಅಂತ ಹೇಳಕ್ಕೆ ನಿಮಗೂ ರೈಟ್ಸ್ ಇಲ್ಲ. ಖಂಡಿತ ನೀವು ಮಾತಾಡೋ ಅಧಿಕಾರ ನಿಮಗಿದೆ. ಇದು ನಿಮಗೂ ಕೊಟ್ಟಿರೋಕ್ಕೂ ನಮಗೂ ಕೊಟ್ಟಿರೋಕ್ಕೂ. ಆದರೆ ನೀವು ಮಾಡ್ತಾ ಇರೋ ಆಪಾದನೆ ಇದೆಯಲ್ಲ, ಅದು ನೇರವಾಗಿ ಮಾಡ್ತಾ ಇರೋ ಆಪಾದನೆ ತಪ್ಪು. ಕಳ್ತನ ಯಾರೇ ಕಳ್ತನ ಮಾಡೋದು ಕಳ್ತನವೇ. ಬಾಂಬೆ ಯಾರೇ ಹಾಕಿದ್ರು ಬಾಂಬೆ. ಆದರೆ ನಾನು ಕೇಳ್ತೇನೆ, ಇಂಥವರೇ ಹಾಕಿದ್ದೀನಿ ಅಂತ ನೀವು ಚೂಸ್ ಮಾಡ್ತೀರಲ್ಲ, ಅದು ತಪ್ಪು. ನಾನು ನೀವು ನೋಡಿದ್ದೀರಾ? ಇಂಥವರೇ ಅಂತ ನೀವು ನೋಡಿದ್ದೀರಾ? ಸರಿ, ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಚರ್ಚೆ ಆಗ್ತಿದೆ. ಕಾಂಗ್ರೆಸ್ನವ್ರು ಏನು ಡಿಪೆಂಡ್ ಮಾಡ್ಕೊತಾರೆ ನೋಡ. ನೀವು ಏನು ಆರೋಪ ಮಾಡ್ತೀರಾ ಈ ಸರ್ಕಾರದ ಬಗ್ಗೆ? ಸರ್, ಇವತ್ತು ಪುಕ್ಕಟ್ಟೆ ಎಲ್ಲ ಕೊಟ್ಟರು, ಹೆಣ್ಣು ಮಕ್ಕಳು ಬೀದಿಗೆ ಹೊರಗಡೆ ಬಂದಿದ್ದಾರೆ. ಇವತ್ತು ತನ್ನ ಸಂಸಾರ ದಯವಿಟ್ಟು ಸುಮ್ಮನೆ ಇರಬೇಕು. ಅವ್ರು ಮಾತಾಡಲಿ ಸರ್, ನೀವು ಮಾತಾಡಿ. ನಾನು ಕೇಳ್ತಾ ಇದ್ದೀನಿ, ನೀವು ಕೊಟ್ಟಿರೋ ಪುಕ್ಕಟ್ಟೆಗಳಿಗೆ ಹೆಣ್ಣು ಮಕ್ಕಳು ಹೊರಗಡೆ ಬಂದಿದ್ದಾರೆ, ಸಾಲ ಸೋಲ ಮಾಡ್ತಾ ಇದ್ದಾರೆ, ಅಲಿತಾ ಇದ್ದಾರೆ. ಚಕ್ಕರ ಬಡ್ಡಿ ₹1 4 ಕಟ್ಟೋ ಪರಿಸ್ಥಿತಿ ಬಂದಿದ್ದಾರೆ. ಏನಕ್ಕೆ ಮಾಡ್ತಾ ಇದ್ದಾರೆ ಸಾಲ? ಹೆಣ್ಮಗು ಒಂದು ಹೆಣ್ಮಗು ಸಾಲ ಏನಕ್ಕೆ ಮಾಡಬೇಕು? ತನ್ನ ಮನೆಯಲ್ಲಿ ಹೋಗುವಂಥ ಕಷ್ಟಗಳಿಗೆ ಮಾಡ್ತಾ ಇದ್ದಾರೆ. ಆ ಕಷ್ಟಗಳಿಗೆ ಬಡ್ಡಿ, ನೀವು ನಿಯತ್ತಾದ ಬಡ್ಡಿಯನ್ನು ತೆಗೆದುಕೊಳ್ಳಿ, ನಾವು ಬೇಡನಲ್ಲ. ಚಕ್ರ ಬಡ್ಡಿ ಇವತ್ತೊಂದು ದಿನ ಕಟ್ಟಿದ್ರೆ. ಒಂದು ಹೇಳ್ತೀನಿ, ಮೈಕ್ರೋ ಫೈನಾನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಡಿಯಲ್ಲಿ ಬರುವಂಥದ್ದು. ಹಾಗಾಗಿ RBI ರಿಸರ್ವ್ ಬ್ಯಾಂಕ್ ಅಡಿ ಬರುವಂಥದ್ದು. ಹಾಗಾಗಿ ರಿಸರ್ವ್ ಬ್ಯಾಂಕ್ ಕೂಡ ಇದಕ್ಕೆ ಕಡಿವಾಣ ಹಾಕಬೇಕಾಗಿರ್ತಕ್ಕಂಥದ್ದು. ಮನೋರೆ ಸರ್, ಅದು ನೋಡಿ, ಈಗ ಆಗಲೇ ನಾವು ನೋಡ್ತಾ ಇದ್ವಿ, ಯಾರೋ ಒಬ್ರು ಹೇಳ್ತಾ ಇದ್ರು UP ಕಂಪೇರ್ ಮಾಡ್ತಾರೆ, ಇನ್ನೊಬ್ರು ಹೇಳ್ತಾ ಇದ್ರು ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ದಾಗ, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ನಿಮ್ಮ ಕೈಯಲ್ಲಿ ಇವತ್ತು ಗೃಹ ಇಲಾಖೆ ಇದೆ. ಆ ಗೃಹ ಇಲಾಖೆಗೆ ನೀವು ನಿಯಂತ್ರಣ ಹಾಕೋದ್ರ ಬದಲು ನೀವು ಅವ್ರ ಸರ್ಕಾರದಲ್ಲಿ ಹಾಗಾಗಿತ್ತು, UPದಲ್ಲಿ ಹಂಗಾಗಿತ್ತು, ಬಿಹಾರಲ್ಲಿ ಹಂಗಾಗ್ತಿದೆ. ಏನ್ರಿ ಕಂಪ್ಯಾರಿಸನ್ನು? ಇವತ್ತು ನಿಮ್ಮ ಸರ್ಕಾರ ಬಂದಾಗ ತಲವಾರ್ಗಳು ಹಿಡ್ಕೊಂಡು ಜನ ಓಡಾಡ್ತಾ ಇದ್ದಾರೆ, ತಲವಾರ್ಗಳು ಹಿಡ್ಕೊಂಡು ಜನ ತಲೆ ಮೇಲೆ ಕಡಿತಾ ಇದ್ದಾರೆ. ಲವ್ ಜಿಹಾದ್ ಹೆಸರಲ್ಲಿ ಏನೇನೋ ನಡೀತಾ ಇದೆ. ಇಂಥದನ್ನು ಮಾತಾಡಿ, ಕಲ್ಲು ತೂರಾಟ ನಡೆಯುತ್ತೆ ನಾಗಮಂಗಲದಲ್ಲಿ, ಗಣೇಶ ವಿಸರ್ಜನೆ ನಡಿಬೇಕಾದ್ರೆ ಇಲ್ಲ ಗಣೇಶನ ಅರೆಸ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಮಾತಾಡಿ. ಅದ್ರ ಬಗ್ಗೆ ಎಲ್ಲ ನಾವು ಮೌನವಾಗಿದ್ದೀವಿ. ಇವತ್ತು ಮೈಕ್ರೋ ಫೈನಾನ್ಸ್ ಅನ್ನೋದೇನಿದೆ, ಯಾವ್ಯಾವುದು ರಿಜಿಸ್ಟರ್ಡ್ ಕಂಪ್ನೀಸ್ ಇದೆ RBIನಲ್ಲಿ, ಅವ್ರು ಯಾರೂ ಸಹ 18%ಗಿಂತ ಮೇಲ್ಗಡೆ ಇಂಟ್ರೆಸ್ಟ್ ಕೊಡೋಕ್ಕಾಗೋದಿಲ್ಲ, ಯಾರು ಕೊಡ್ತಾನೂ ಇಲ್ಲ. ಆದರೆ ಪ್ರೈವೇಟ್ ಫೈನಾನ್ಸ್ ಅಂತ ಇದೆ, ಮೈಕ್ರೋ ಫೈನಾನ್ಸಿಂಗ್ ಅಂತ ಇದ್ದಾಗ ಗ್ರೂಪ್ ಫೈನಾನ್ಸಿಂಗ್ ಮಾತ್ರ ಆಗೋದು. ಯಾರೋ ಒಬ್ಬರನ್ನ ಇಂಡಿವಿಜುವಲ್ ಹೋಗಿ ಟಾರ್ಗೆಟ್ ಮಾಡೋಕ್ಕಾಗಲ್ಲ. ಮೈಕ್ರೋ ಫೈನಾನ್ಸಿಂಗ್ ಅಂದರೆ RBI ಅಂಡರಲ್ಲಿ ಏನು ಬರ್ತಿದೆ ಅದು 10 ಲಕ್ಷ ರೂಪಾಯಿ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಕ್ಯಾಪು, 18% ಇಂಟ್ರೆಸ್ಟು, ಗ್ರೂಪ್ ಫಂಡಿಂಗ್ ಮಾತ್ರ ಮಾಡಬೇಕು. ಆ ಕ್ಯಾಪ್ ಏನಿದೆ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಇಂಡಿವಿಜುವಲ್. ನಿಮ್ಮ ಪ್ರಕಾರ ಇವರೆಲ್ಲ ರೂಲ್ಸ್ ವೈಲೇಷನ್ ಮಾಡ್ತಿದ್ದಾರೆ. ಇವರು ಪ್ರೈವೇಟ್ ಫೈನಾನ್ಸರ್ಸು ಯಾರ ಮನೆಗೆ ಹೋಗಿ ಇಂಡಿವಿಜುವಲ್ ಮನೆಗೆ ಹೋಗಿದ್ದಾರೆ. ಯಾಕೆ ಹೋಗ್ತಿದ್ದಾರೆ ಪ್ರೈವೇಟ್ ಫೈನಾನ್ಸರ್ಸು? ಯಾಕೆ ಜಾಸ್ತಿ ಆಗಿದ್ದಾರೆ ಗೊತ್ತಾ? ಅಪೆಕ್ಸ್ ಬ್ಯಾಂಕ್ ಅಂತ ಒಂದಿದೆ, ರಾಜಣ್ಣ ಡಿನ್ನರ್ ಪಾರ್ಟಿಲಿ ಬಿಸಿ ಇದ್ದಾರೆ. ಅವ್ರನ್ನ ಸರ್ಕಾರ ಬೀಳಿಸ್ಬೇಕು, ಇವ್ರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದ್ರ ಬಿಸಿ ಇದ್ದಾರೆ. ಆದರೆ ರಾಜಣ್ಣ ಏನು ಮಾಡ್ತಿದ್ದಾರೆ ಅಂದರೆ, ಅಪೆಕ್ಸ್ ಬ್ಯಾಂಕಲ್ಲಿ 6300 ಕೋಟಿ ರೂಪಾಯಿ ಹಗರಣ ಆಗಿದೆ. ಅಪೆಕ್ಸ್ ಬ್ಯಾಂಕಲ್ಲಿ ಲೋನ್ ಸರಿಯಾಗಿ ಕೊಟ್ಟರೆ ಜನಗಳಿಗೆ, ಅವ್ರು ಯಾರು ಪ್ರೈವೇಟ್ ಫೈನಾನ್ಸ್ಗೆ ಹೋಗಲ್ಲ. ಯಾರು 5 ಲಕ್ಷ ರೂಪಾಯಿ ಸಾಲ ಬೇಕಾಗಿರುತ್ತೆ ಅವ್ನು ಮೈಕ್ರೋ ಫೈನಾನ್ಸ್ಗೆ ಹೋಗಲ್ಲ, ಪ್ರೈವೇಟ್ ಫೈನಾನ್ಸ್ಗೆ ಹೋಗ್ತೇನೆ. ಏನಕ್ಕೆ ಹೋಗ್ತೇನೆ? ಅಪೆಕ್ಸ್ ಬ್ಯಾಂಕ್ ಅವ್ರು ಲೋನ್ ಕೊಡ್ತಾ ಇಲ್ಲ, ಅದಕ್ಕೆ ಹೋಗ್ತಾ ಇದ್ದಾನೆ. ಇವತ್ತು ನಾವು ಗೃಹಲಕ್ಷ್ಮಿ ಸಕ್ಸಸ್ಫುಲ್ ಅಂತಾರಲ್ಲ, ಯಾರೋ ಲ್ಯಾಪ್ಟಾಪ್ ತೊಗೊಂಡ್ಬಿಟ್ರು, ಬೋರ್ವೆಲ್ ಹಾಕ್ಕೊಂಡ್ರು ಅಂತ. ಅವ್ರು ಯಾಕೆ ಮೈಕ್ರೋ ಫೈನಾನ್ಸ್ಗೆ ಪ್ರೈವೇಟ್ ಫೈನಾನ್ಸ್ಗೆ ಹೋಗ್ತಿದ್ದಾರೆ? 5 ಲಕ್ಷ ಯಾಕೆ ಇಸ್ಕೊಂತಾರೆ ಗೊತ್ತಾ? ನಿಮ್ಮ ಸರ್ಕಾರ ಅಪೆಕ್ಸ್ ಬ್ಯಾಂಕ್ ಥ್ರೂ ಏನು DSC ಬ್ಯಾಂಕ್ಗಳಿಗೆ ಲೋನ್ ಕೊಡಬೇಕು, ಅದು ಕೊಡ್ತಾ ಇಲ್ಲ.
ಇವತ್ತು DSC ಬ್ಯಾಂಕ್ಗಳಲ್ಲಿ ಇವತ್ತು ನಮ್ಮ ಸರ್ಕಾರದ ಅವಧಿನಲ್ಲಿ ಇದ್ದಂತಹದ್ದು 100% ಇದ್ದರೆ ಇವತ್ತು ನಿಮ್ಮ ಅವಧಿನಲ್ಲಿ ಲೆಸ್ ದ್ಯಾನ್ 20% ಬಂದಿದೆ. ಅಂದರೆ ಒಬ್ಬ 1000 ಕೋಟಿ ಕೊಡ್ತಾರೆ, ಇವತ್ತು 20 ಕೋಟಿಗೆ 200 ಕೋಟಿಗಿಂತ ಕಡಿಮೆ ಕೊಡ್ತಿರ್ತಕ್ಕಂಥದ್ದು DSC ಬ್ಯಾಂಕ್ಸು. ಏನಕ್ಕೆ ಅಂದರೆ ಒಬ್ಬ ನಿಷ್ಕ್ರಿಯ ಅಪೆಕ್ಸ್ ಬ್ಯಾಂಕ್ನ ಯಾರು ಕೋಆಪರೇಟಿವ್ ಸೊಸೈಟಿ ಮಿನಿಸ್ಟರ್ ಇದ್ದಾರೆ ಅವರ ನಿಷ್ಕ್ರಿಯೆ, ಅವರು ಇವತ್ತು ಮಾಡ್ತಿರ್ತಕ್ಕಂಥ ರಾಜಕಾರಣ ಕುತಂತ್ರ, ಅದ್ರ ಜೊತೆಗೆ ಗೃಹ ಇಲಾಖೆಯ ಅತ್ಯಂತ ಸ್ವಾರ್ಥ ಇರತಕ್ಕಂತಹ ಮುಖ್ಯಮಂತ್ರಿಗಳು, ಅತ್ಯಂತ ಸ್ವಾರ್ಥ DCM, ಗೃಹ ಇಲಾಖೆಯ ನಿಷ್ಕ್ರಿಯ ಗೃಹ ಮಂತ್ರಿ ಇರೋದ್ರಿಂದ ಈ ರೀತಿ ಆಗ್ತಾ ಇರೋದು. ಜನ ಕೊಲೆ ಆಗಿ ಬೀಳ್ತಾ ಇದ್ದಾರೆ. ನೀವು ಡಿನ್ನರ್ ಪಾರ್ಟಿ ಮಾಡ್ತೀರಾ, 5 ಸ್ಟಾರ್ ಹೋಟೆಲ್ 7 ಸ್ಟಾರ್ ಕೂತ್ಕೊಂಡು ಮಜಾ ಮಾಡ್ತೀರಾ? ಎಸ್ ಸರ್. ರಘು ದೊಡ್ಡೇರಿಯವರೇ ಹೇಳಿ, ನಿಮ್ಮ ಸಮಸ್ಯೆ ಹೇಳಿ please. ಬೆಂಗಳೂರಿನ ಗಲ್ಲಿಗಳಲ್ಲಿ ಗಾಂಜಾ ಗಲಾಟೆಗಳು ನಡೀತಿದ್ದಂಥ ಒಂದು ಸ್ಟಾಪ್ ಮಾಡಿರ್ತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರ. ನಮ್ಮ ಸರ್ಕಾರ ಬಂದ ಮೇಲೆ ಬೆಂಗಳೂರಿನಲ್ಲಿ ಕೊಲೆಗಳು ಕಮ್ಮಿ ಆಗಿದೆ, ಗಲಾಟೆಗಳು ಕಮ್ಮಿ ಆಗಿದೆ. ಇವತ್ತೇನು BJP ಸರ್ಕಾರದಲ್ಲಿ ಗಂಧದ ನಾಡನ್ನು ಗಾಂಜಾ ನಾಡು, ಗೂಂಡಾ ಬೀಡ್ ಅಂತ ಮಾಡಿದ್ರು. 25,000 ರೌಡಿಗಳನ್ನು ಕ್ಲೀನ್ ಚಿಟ್ ಕೊಟ್ಟಿದ್ರು ಇವರು. 25,000 ರೌಡಿಗಳನ್ನು ಇಡೀ ಪ್ರಪಂಚದಲ್ಲಿ ಮೊದಲನೇ ಬಾರಿಗೆ ಒಬ್ಬರು ಪ್ರಧಾನಮಂತ್ರಿಗಳು ರೌಡಿಗೆ ನಮಸ್ಕಾರ ಮಾಡಿದ್ದನ್ನು ನಮ್ಮ ರಾಜ್ಯದಲ್ಲಿ ನೋಡಿದ್ವಿ. ಅದು BJP ಮಾಡಿದಂಥ ಅವಮಾನ, ರಾಜ್ಯದ BJP ಮಾಡಿದ ಇಡೀ ದೇಶಕ್ಕೆ ಮಾಡಿದಂಥ ಅವಮಾನ. ಇನ್ನು ಮೈಕ್ರೋ ಫೈನಾನ್ಸ್ ಬಗ್ಗೆ ಈಗ ಇವತ್ತು ಬೀದರ್ ಮತ್ತು ಮಂಗಳೂರಲ್ಲಿ ಆಗಿರ್ತಕ್ಕಂಥ ಗಲಾಟೆ ಕೇವಲ ಡ್ರಾಮಾ. ಯಾಕೆ ಅಂದರೆ ಎಲ್ಲರಿಗೂ ಗೊತ್ತು ಕಳ್ತನ ಮಾಡೋಕ್ಕಾಗಲ್ಲ. ಇದು ಎಲ್ಲರೂ ಈಗ ಲೇಟೆಸ್ಟ್ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ, ಆದ್ರೂ ಮಾಡ್ತಾರೆ. ಅಂದರೆ ಈ ಬ್ಯಾಂಕ್ಗಳಿಗೂ ಕೂಡ ಹೊಣೆಗಾರಿಕೆ ಇರಬೇಕು. ಆ್ಯಕ್ಚುಲಿ ಅವ್ರಿಗೂ ಕಾಮನ್ ಸೆನ್ಸ್ ಇರಬೇಕು, ಅವರು ಸೆಕ್ಯೂರಿಟಿ ಕೊಡಬೇಕು. ಎಲ್ಲವನ್ನೂ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯ. ಆದರೆ ರಾಬ್ರಿಗೆ ಮಾಡುವಂಥವ್ರಿಗೆ, ದರೋಡೆಕೋರಿಗೆ ಒಂದು ಭಯ ಅಂತ ಇರಬೇಕಲ್ಲ. ಒಂದು ವ್ಯವಸ್ಥೆ ಮೇಲೆ ಭಯ ಇದ್ದರೆ ಅವರು ಯಾಕೆ ರಾಬ್ರಿ ಮಾಡ್ತಾರೆ? ಹಾಡಾಗಲು ಮಚ್ಚಾಗ್ತಾ ಇರ್ತಾರೆ, ಹಾಡಾಗಲು ಯಾಕೆ ಶೂಟ್ ಮಾಡ್ತಾರೆ? ಭಯ ಯಾಕಿಲ್ಲ ಅಂತ ಹೇಳಿದ್ರೆ ಲಾ ಆ್ಯಂಡ್ ಆರ್ಡರು ಹದಗೆಟ್ಟಂಥ ಸಂದರ್ಭದಲ್ಲಿ ಭಯ ಇರಲ್ಲ. ಆಗ ನಿಮ್ಮನ್ನು ಬಂದು ಕೊಚ್ಚಿ ಕೊಲ್ತಾರೆ. ಆಗ ದರೋಡೆ ಈಗಲೂ ಇವ್ರ ಕಾಲದಲ್ಲಿ ಕೊಚ್ಚಿ ಕೊಲೆ ಆಗಿದ್ದನ್ನ ನೀವೇ ನೋಡಿದ್ದೀರಿ. ಬೆಂಗಳೂರು ಒಳಗೊಂಡಂತೆ ಸರಿಸುಮಾರು 11,000 ಕೊಲೆಗಳಾಗಿದೆ. ಕರ್ನಾಟಕದಲ್ಲಿ 11,000 ಕೊಲೆಗಳು. ಇದು ಇಷ್ಟಕ್ಕೆಲ್ಲ ಕಾರಣ ಈ ಮೈಕ್ರೋ ಫೈನಾನ್ಸ್ ಮತ್ತು ಲಾ ಆ್ಯಂಡ್ ಆರ್ಡರ್ ವಿಚಾರಕ್ಕೆ. ಏನು ಕಾರಣ ಅಂತ ಹೇಳಿದ್ರೆ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಎಂಪ್ಲಾಯ್ಮೆಂಟ್ ಕಮ್ಮಿ ಆಗಿದೆ ಅಂತ ಹೇಳಿ ಮೈಕ್ರೋ ಫೈನಾನ್ಸ್ ಅವ್ರ ಕೆಳಗಡೆನೆ ಬರೋದು. ಮೈಕ್ರೋ ಫೈನಾನ್ಸ್ಗೆ ಪರ್ಮಿಷನ್ ಕೊಟ್ಟು ಅಪ್ ಟು 25,000, 1.25 ಲಕ್ಷದವರೆಗೂ ಪರ್ಮಿಷನ್ ಕೊಟ್ಟು ಪಾಪ ಬಡಪಾಯಿ ಹೆಣ್ಮಕ್ಳಿಗೂ ಸಾಲ ತೊಳಕ್ ಮಾಡ್ಬಿಟ್ಟು ಇವತ್ತು ಎಂಪ್ಲಾಯ್ಮೆಂಟು ಕೊಡ್ತೀರಾ, ಸಾಲನೂ ಕೊಟ್ಬಿಟ್ಟು ಇವತ್ತು ಮನೇಲಿ ತಾಲಿನ ಮಾರುವಂಥ ಸ್ಥಿತಿಗೆ ಬಂದಿರತಕ್ಕಂಥ BJPಗೆ ನಾಚಿಕೆ ಆಗ್ಬೇಕು. ಇವತ್ತು ಅವ್ರೇನಾದರೂ ಸರಿಯಾಗಿ ಇವತ್ತು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿದ್ರೆ ಅವ್ರು ಹೇಳ್ತಿದ್ದಾರೆ, BJP ಸ್ನೇಹಿತರು ಹೇಳ್ತಾರೆ, ನಿಮಗೆ ನಾಚಿಕೆ ಆಗಬೇಕು. ಲಾ ಆ್ಯಂಡ್ ಆರ್ಡ್ರು ಹದಗೆಟ್ಟಿದೆ, ಬೀದಿಲಿ ದರೋಡೆಕಾರರು ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಗೌಡ್ರೆ, ತಾವು ಪ್ರಿಯಾಕೃಷ್ಣನ ಅಭಿಮಾನಿ ಇರ್ಬೋದು, ನ್ಯಾಯವಾಗಿ ಮಾತನಾಡಿ. ಮಾತಾಡ್ತಿದ್ದೀವಿ ನಾವು. ಕರ್ನಾಟಕದಲ್ಲಿ ಯಾವುದೇ ಲ್ಯಾಂಡ್ ಆರ್ಡು ಹದಗೆಟ್ಟಿಲ್ಲ, ಎಲ್ಲ ಸುಗಮವಾಗಿ ನಡೀತಾ ಇದೆ. ಬಟ್ ಏನಂದರೆ ಇವರು BJP ಅವ್ರು ತಂದಂಥ ಮೈಕ್ರೋ ಫೈನಾನ್ಸ್ ಇರ್ಬೋದು, ಮತ್ತೊಂದು ಎಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ರೆ ಅವ್ರು ಕಂಟ್ರೋಲ್ ಮಾಡಬೇಕು. ಅವ್ರು ಬೇಕಾಬಿಟ್ಟು ಹೆಂಗೆ ಬೇಕು ಫೈನಾನ್ಸ್ ಕೊಟ್ಬಿಟ್ಟು ಇವತ್ತು ಈ ಥರ ಆಗಿರೋದಕ್ಕೆ ಕಾರಣ ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು. RBI ಯಾರು ಅಂಡರ್ ಬರ್ತದೆ ಸರ್? ನೀವು ಹೇಳಿ, RBI ಅಂಡರ್ ಯಾರು ಬರ್ತದೆ? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದವರು ಬಂದ ಮೇಲೆ ಈ ಥರ ಎಲ್ಲ ಆದಮೇಲೆ ನಮ್ಮ ಎಚ್ಚೆತ್ಕೊಂಡು ಜನರಿಗೆ ನ್ಯಾಯ ಕೊಡಿಸೋದು. ರಾಬ್ರಿ ಆಗ್ತಿದೆ, ಕೊಲೆ ಆಗ್ತಿದೆ, ದರೋಡೆ ಆಗ್ತಿದೆ, ಸುಲಿಗೆ ಆಗ್ತಿದೆ ಅಂದರೆ ಉತ್ತರ ಪ್ರದೇಶದಿಂದ ಯೋಗಿ ಆದಿತ್ಯನಾಥ್ ಕಳಿಸ್ಕೊಟ್ರಂತ ಈ ಥರ ಸುಳ್ಳು ಹೇಳ್ತಿರಲ್ರಿ. ಈ ಥರ ಸುಳ್ಳು ಹೇಳಬೇಕು, ಈ ಥರ ಸುಳ್ಳು ಹೇಳ್ತಿರಲ್ರಿ. ಎಸ್ ಮುನಿಯವರೇ ಬನ್ನಿ. ನಮ್ಮವ್ರು ಯಾರು ಇಲ್ಲ ಇಲ್ಲಿ. ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪಾಪ ಹೆಣ್ಣು ಮಕ್ಕಳು ತಾಳಿನ ಅಡ ಪರಿಸ್ಥಿತಿ ಬಂದಿದೆ ಅಲ್ರಿ ಮುನಿಯವರೇ. ಅದಕ್ಕೆ ಕೇಂದ್ರ ಸರ್ಕಾರದಲ್ಲಿ ಏನು ಒಂದು ಆಡಳಿತ ನಿಲ್ತಿದೆಯೋ ಅದು ಯಾವುದೇ ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಳ್ಬೇಕಾದ್ರೆ ಬಡವರು ಲೋನ್ ಸಿಗ್ತಾ ಇಲ್ಲ. ಕಾರಣ ಅಂದರೆ ಸಿವಿಲ್ ಕೇಳ್ತಾರೆ. ಬ್ರದರ್ ಅರ್ಥ ಮಾಡ್ಕೊಳ್ಳಿ, ಇದು ಸೀರಿಯಸ್ ವಿಷಯ. ಸಿವಿಲ್ ಕೇಳ್ತಾರೆ. ಸಿವಿಲ್ ಯಾರಿಗಿರುತ್ತೆ? ಬಡವ್ರಿಗೆ ಯಾರಿಗೂ ಇರೋದಿಲ್ಲ. ಬಡವ್ರಿಗೆ ಇಲ್ದಿದ್ದಾಗ ಏನಾಗುತ್ತೆ, ಅವ್ರು ಲೋನ್ ಕೊಡೋದಿಲ್ಲ. ಏನು ಕೇಂದ್ರ ಸರ್ಕಾರದ ಆಡಳಿತ ನಡೆಸುವಂಥ ಒಂದು ಬ್ಯಾಂಕ್ಗಳಲ್ಲಿ ಆಗ ಆಟೋಮೆಟಿಕ್ಕಾಗಿ ಮೈಕ್ರೋ ಫೈನಾನ್ಸ್ಗೆ ಹೋಗ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇದಕ್ಕೆಲ್ಲ ನೇರ ಹೊಣೆ ಕೇಂದ್ರ ಸರ್ಕಾರ ಆಗುತ್ತೆ ಹೊರತು ರಾಜ್ಯ ಸರ್ಕಾರ. ದರ್ಶನ್ ಅವರೇ ಎಲ್ಲ ಗುಡಿಸಿ ಗುದ್ದಾತ್ರ ಮಾಡಿದ್ರು. ಲಾ ಆ್ಯಂಡ್ ಆರ್ಡ್ರು ಯಾವ ಮಟ್ಟಕ್ಕಿದೆ ಅನ್ನೋದನ್ನ ಎಲ್ಲರ ಮುಂದೆ ಎಲ್ಲ ಪಾಪ ಅವ್ರು ಬಿಚ್ಚಿಟ್ರು. ಇವ್ರು ಯಾರ ಯೋಗಿ ಆದಿತ್ಯನಾಥ್ ಕಳಿಸ್ಕೊಟ್ರು ಅಂತ ಹೇಳಿದ್ರು. ಈ ಥರ ಆದರೆ ಸರ್, ಮೊನ್ನೆ ಯಾವುದೋ ಪ್ರಕರಣದಲ್ಲಿ ಬಿಹಾರದ ಯುವಕರು ಇಲ್ಲಿ ಕೊಲೆ ಮಾಡಿರುವಂಥ ವಿಚಾರ ಬಂದಿದೆ. ಬಿಹಾರದಲ್ಲಿ ಯಾರ ಆಳ್ವಿಕೆ ಇರ್ತಕ್ಕಂಥದ್ದು? ಅತಿ ಹೆಚ್ಚು ಉತ್ತರ ಪ್ರದೇಶ, ಬಿಹಾರಗಳಿಂದ ಇಲ್ಲಿ ಬಂದು ಅವರು ಈ ರೀತಿಯಾದಂಥ ಕೃತ್ಯಗಳನ್ನ ಮಾಡುವಂಥದ್ದು. ಉದಾಹರಣೆ ಬೀದರ್ನ ವಿಚಾರ ಸರ್, ರಾಬ್ರಿ ಯಾರು ನಮ್ಮ ರಾಜ್ಯದವ್ರಲ್ಲ, ಹೊರಗಿನವರು ಅಂತ ಗೊತ್ತಾಗಿರ್ತಕ್ಕಂಥ ವಿಚಾರ. ಅವರಿಗೆ ಉದ್ಯೋಗ ಇಲ್ದೇ ಈ ರೀತಿಯಾದಂಥ ಕೆಲಸವನ್ನ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಅಫೆಕ್ಸ್ ಬ್ಯಾಂಕಿನ ವಿಚಾರವನ್ನ ಹೇಳಿದ್ರು ಸರ್, ಭ್ರಷ್ಟಾಚಾರ ಆಗಿದೆ ಅಂತೇಳಿ. ಪಾಟೀಲ್ರ, ಅಫೆಕ್ಸ್ ಬ್ಯಾಂಕಿನ
ಅಧ್ಯಕ್ಷರಾಗಿ ಕುಳಿತಿರ್ತಕ್ಕಂಥದ್ದು ಬಿಜೆಪಿಯ ಬೆಳ್ಳಿ ಪ್ರಕಾಶು. ಹಗರಣ ನಡೆದಿದ್ರೆ ಬಿಜೆಪಿಯ ಬೆಳ್ಳಿ ಪ್ರಕಾಶಿಂದ ನಡೆದಿದೆ ಅಂತ ಅವರು ಒಪ್ಕೊಳ್ತಾ ಇದ್ದಾರೆ. ಜೊತೆಗೆ ಸರ್ ನಾನು ನಿಮಗೆ ಅವಾಗಲೇ ಹೇಳಿದೆ ನರೇಂದ್ರ ಮೋದಿ ಅವರು ವೆಲ್ಕಮ್ ಮಾಡೋದಕ್ಕೆ ಒಬ್ಬ ರೌಡಿ ಶೀಟರ್ ಫೈಟರ್ ರವಿ ಹೋಗಿದ್ದಂತ ಆ ರೀತಿಯಾದಂಥ ವಿಚಾರಗಳು ನಡೆದಿರೋದು ಸತ್ಯ ಸರ್. ಇವತ್ತು RBI ಏನು ಮಾಡ್ತಾ ಇದೆ, ವಿತ್ತ ಸಚಿವರು ಏನು ಮಾಡ್ತಾ ಇದ್ದಾರೆ, ಅವರು ಸರಿಯಾದ ಕಡಿವಾಣ ಹಾಕಿದ್ರೆ ಈ ರೀತಿಯಾದಂಥ ತೊಂದರೆಗಳಾಗ್ತಾ ಇರಲಿಲ್ಲ. ಕಾಂಗ್ರೆಸ್ ಸರ್ಕಾರ ಹಿಂದಿನಿಂದಲೂ ಬ್ಯಾಂಕ್ಗಳ ರಾಷ್ಟ್ರೀಕರಣ ಕಾಂಗ್ರೆಸ್ ಸರ್ಕಾರ ಮಾಡಿತ್ತು. ಇವತ್ತು ಬ್ಯಾಂಕ್ಗಳನ್ನ ಬಾಗಿಲು ಮುಚ್ಚುವಂಥ ಕೆಲಸವನ್ನು, ಉದಾಹರಣೆ ಸರ್, ಇವತ್ತು ನಮ್ಮ ಸಿಂಡಿಕೇಟ್ ಬ್ಯಾಂಕು ಇದೆಯಾ, ಕಾರ್ಪೊರೇಷನ್ ಬ್ಯಾಂಕ್ ಇದೆಯಾ, ಎಲ್ಲ ವಿಲೀನ ಮಾಡಿ ಇವತ್ತು ಆರ್ಥಿಕ ಹೊಡೆತಗಳಾಗೋದಕ್ಕೆ, ಪ್ರೈವೇಟ್ ಬ್ಯಾಂಕ್ಗಳು ತಲೆ ಎತ್ತೋದಕ್ಕೆ ಭಾಳ ಮುಖ್ಯ ಕಾರಣ ನರೇಂದ್ರ ಮೋದಿಯವರ ಆರ್ಥಿಕ ನೀತಿಗಳು. ಮತ್ತು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ನಾವೊಂದು ಈರುಳ್ಳಿ ರೇಟಿನ ಬಗ್ಗೆ ಕೇಳಿದರೆ, ನಾನು ಈರುಳ್ಳಿ ತಿನ್ನಲ್ಲ, ನನಗೆ ಬಗ್ಗೆ ಗೊತ್ತಿಲ್ಲ ಅನ್ನುವಂಥವ್ರು ಇವತ್ತಿನ ವಿತ್ತ ಸಚಿವರು. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಅಂತೂ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಕೇರ್ ಸರ್. ನಮ್ಮ ಪೊಲೀಸ್ನವರು ಎಫಿಷಿಯೆಂಟ್ ಇದ್ದಾರೆ. ನಾನು ಅನೇಕ ಲೀಡರ್ಗಳನ್ನೇ ಒಳಗಡೆ ಹಾಕಿರೋದು ಹೇಳಿದೆ. ಇನ್ನು ಇವ್ರು ಯಾರು ದರೋಡೆ ಮಾಡ್ತಾರೆ ಇವರು ಪೊಲೀಸ್ನವ್ರ ಕೈಲಿ ಗನ್ಗಳಿದ್ದಾವೆ, ಆ ಗನ್ಗಳ ಶಬ್ದ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸರ್. ಎಸ್ ಸರ್, ಇದಕ್ಕೆ ಪರಿಹಾರ ಏನು? ತಾವು ಯುವ ನಾಯಕರಿದ್ದಾರೆ, ಅವರು ಆಯ್ತಾ, ನಿಮಗೆ ನಿರುದ್ಯೋಗ ಇದೆ ಅಂತೇಳಿ ನೀವು ದರೋಡೆ ಮಾಡಿ ಕೊಲೆ ಮಾಡಿ ಅಂತ ಹೇಳ್ಬಾರ್ದು. ಆ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತ ಹೇಳ್ತಾ ಇದ್ದೀನಿ. ಒಂದು ವಿಷಯ ಏನಂದ್ರೆ ಫಿನಾನ್ಷಿಯಲ್ ಎಂಪವರ್ಮೆಂಟ್ ಅನ್ನೋದು ಕೊಡಬೇಕು. ಇದು ಕೊಡಬೇಕಂದ್ರೆ ರಾಜ್ಯ ಸರ್ಕಾರನೂ ಕೊಡಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಸರ್ಕಾರಗಳ ಜವಾಬ್ದಾರಿಗಳು. ಈ ಜವಾಬ್ದಾರಿಗಳಿಂದ ಎರಡೂ ಸರ್ಕಾರಗಳು ನುಣುಚಿಕೊಂಡಿದ್ದಾವೆ. ಹಾಗಾಗಿ ನಿರುದ್ಯೋಗ ಸಮಸ್ಯೆ ತಾಂಡವವಾಡ್ತಿರುವಂಥದ್ದು. ಕಾಂಗ್ರೆಸ್ ಅವ್ರಿಗೂ ನಾನು ಬೇಡ್ಕೊಳ್ತೀನಿ, ಅಂದ್ರೆ ನೀವು ಹೇಳೋದು ದುಡಿಯುವ ಕೈಗಳಿಗೆ ಕೆಲಸ ಕೊಡಿ ಅಂತ ಹೇಳಿ. ಕೆಲಸ ಇಲ್ಲ ಅಂದ್ರೆ ಕೊಲೆ ಮಾಡ್ತಾರೆ, ಸುಲಿಗೆ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ, ದರೋಡೆ ಮಾಡ್ತಾರೆ. ಈ ಬಿಜೆಪಿ ಸರ್ಕಾರ ಬೇಡ, ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಕೊಡಿ ಅಂತ ಕೇಳಿದ್ರೆ ಕಮ್ಯುನಿಸ್ಟ್ ಪಾರ್ಟಿಯ ಕಾರ್ಯಕರ್ತನಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ ಕಾಂಗ್ರೆಸ್ ಅವರಿಗೆ, ದಯವಿಟ್ಟು ನಿಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿ, ನಿಮ್ಮ ಉಪಮುಖ್ಯಮಂತ್ರಿಗಳಿಗೆ ಹೇಳಿ, ನಿಮಗೆ ಯಾವ ಉದ್ಯೋಗ ಬೇಕು, ಮುಖ್ಯಮಂತ್ರಿ ಉದ್ಯೋಗ ಬೇಕಾ ಇಲ್ವಾ ಅನ್ನೋದು ಈಗ ಚರ್ಚೆ ಅಲ್ಲ. ನಮ್ಮ ರಾಜ್ಯದ ಯುವಕರಿಗೆ ನೀವು ಗೃಹ ಸಚಿವರಿಗೆ ಹೇಳಬೇಕು, ಅವರು ಮಾನಿಟರ್ ಮಾಡಬೇಕು. ಈಗ ಒಬ್ಬ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ CM ಇರ್ತಾರೆ, ಅವ್ರ ಅಂಡಲ್ಲಿ ಇರ್ತಕ್ಕಂಥ ಅವ್ರು ಕೆಲಸ ಮಾಡಬೇಕಲ್ಲ. ಗೃಹ ಮಂತ್ರಿಗಳು ಡಿನ್ನರ್ ಪಾರ್ಟಿ ಬಿಸಿಲಿದ್ರೆ ಎಲ್ಲೋ ಕನಸು ಕಾಣ್ತಾ ಇದ್ರೆ ನಾನು CM ಆಗ್ತೀನಿ ಅಂತ ಹೇಳಿದ್ರೆ ಇಂಥ ವ್ಯವಸ್ಥೆ ಆಗುತ್ತೆ. ಹೌದು, ಅದಕ್ಕೆ ನಾನು ನಿಮ್ಮನ್ನು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ನೀವು ದುಡಿಯುವ ಕೈಗಳಿಗೆ ಉದ್ಯೋಗ ಕೊಡಿ, ಲಾ ಆ್ಯಂಡ್ ಆರ್ಡರ್ನ ದಯವಿಟ್ಟು ಕಾಪಾಡಿ ಅನ್ನೋದು ನಮ್ಮ ವಿನಂತಿ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ನೀವು ಅಧಿಕಾರಕ್ಕೆ ಬರಬೇಕು ಅಂತ ನಿಮ್ಮ ಜೊತೆ ಇದ್ದು ಕೆಲಸ ಮಾಡಿದ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಓಕೆ, ಒಂದು ನಿಮಿಷ ಕೇಳಿಸ್ಕೊಳ್ಳಿ, ದಯವಿಟ್ಟು ತಾಳ್ಮೆ ಇರಲಿ, ನಿಮಗೆ ತಾಳ್ಮೆ ಇರಲಿ. ಇಲ್ಲ, ಈಗ ಅವರು ಉದ್ಯೋಗ ಕೇಂದ್ರ ಸರ್ಕಾರ ಉದ್ಯೋಗ ಕೊಡೋಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ. ನೀವು ಏನು ಹೇಳಿದ್ರಿ ಸರ್, ನೀವು ಏನು ಹೇಳಿದ್ರಿ, ನಮ್ಮ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿಗೆ ವೇತನ ಜಾಸ್ತಿ ಮಾಡಿ, ಹೆಚ್ಚು ಮಾಡಿ ಅಂತ ನಾವು ಬೇಡಿಕೆಯನ್ನು ಎಲೆಕ್ಷನ್ ಹಿಂದೆ ಪ್ರಿಯಾಂಕಾ ಗಾಂಧಿ ಅವರು ಇಲ್ಲಿ ಕರ್ನಾಟಕಕ್ಕೆ ಬಂದಾಗ ಮುಂದೆ ನಾವು ಬೇಡಿಕೆ ಇಟ್ಟಿದ್ವಿ. ಆದರೆ ಅದನ್ನು ಇನ್ನೂ ಎಚ್ಚರ ಮಾಡಿ ಇರಲಿ ಬಿಡಿ. ಅವರು ಕುರ್ಚಿ ಕಿತ್ತಾಡ್ತಲಿದ್ದಾರೆ. ಬಡ್ಡಿ ವ್ಯವಹಾರ ಮಾಡೋರು, ಮೀಟರ್ ಪಟ್ಟಿ ಮಾಡೋರು ಕಾಂಗ್ರೆಸ್ನವರು ಇದ್ದಾರೆ, JDSನವರು ಇದ್ದಾರೆ, BJPಯವರು ಇದ್ದಾರೆ, ಎಲ್ಲ ಪಾರ್ಟಿಗಳಲ್ಲೂ ಇದ್ದಾರೆ ಸರ್. ಆಮೇಲೆ ಅವ್ರ ನಾಯಕರುಗಳೇ ರಕ್ಷಣೆ ಮಾಡ್ತಾರೆ ಸರ್. ಚಿದಾನಂದ್, ಇದೇ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಮಾರ್ಕೆಟ್ ಇದೆ. ಅರ್ಧ ಕಿಲೋಮೀಟರ್ ದೂರದಲ್ಲಿ ಮೀಟರ್ ಬಡ್ಡಿ ಯಾರು ಮಾಡ್ತಿದ್ರು, ಯಾವ ಪಕ್ಷದ ಜೊತೆಗಿದ್ರು, ಇವತ್ತು ಯಾವ ಪಕ್ಷದ ಜೊತೆಗಿದ್ದಾರೆ ಗೊತ್ತಿದೆ, ಆಯ್ತಾ? ಆಮೇಲೆ RV ದೇವರಾಜ್ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಹೆಸರು ಹೇಳ. ಮತ್ತೆ ಇನ್ನೇನು ಮಾರ್ಕೆಟ್ ಅಲ್ಲಿ ಯಾರಪ್ಪ ಲೀಡ್ರು, ಕಾಂಗ್ರೆಸ್ ಲೀಡ್ರು? ಇಲ್ಲ, ಹೆಸರು ಹೇಳಬೇಕು. ಅದಕ್ಕೆ ಬರ್ತಾ ಇದೀನಿ. ಅದಕ್ಕೆ ನೀವು ಬೊಮ್ಮಾಯಿ ತರ ನಾನು ಬೊಮ್ಮಾಯಿ ತರ ಕೇಳ್ತೀನಿ. ನಿಮ್ಮ ದಮ್ಮು ತಾಕತ್ತು ಇದೆ, ಅವ್ರ ಹೆಸರು ಹೇಳಿ. ಹೆಸರು ಬರ್ತಾ ಇದ್ದೀನಿ. ಅದಕ್ಕೇನಾಯ್ತು ಗೊತ್ತಾ, ಸ್ವನಿಧಿ ಯೋಜನಾ ಸ್ಟ್ರೀಟ್ ವೆಂಡರ್ಸ್ಗೆ ಲೋನ್ ಕೊಟ್ಟ ಮೇಲೆ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇವತ್ತು ಅಪೆಕ್ಸ್ ಬ್ಯಾಂಕ್ ಅಂತ ಇದ್ದವ್ರದ್ದು ಮತ್ತು DSCಗಳಿರೋದು ಅದಕ್ಕೋಸ್ಕರನೇ. ಇವತ್ತು DXC ಮತ್ತು ಅಪೆಕ್ಸ್ ಬ್ಯಾಂಕ್ ನಿಷ್ಕ್ರಿಯ ಆಗಿರೋದ್ರಿಂದ ಅದರಿಂದ ಪ್ರೈವೇಟ್ ಫೈನಾನ್ಸ್ ಜಾಸ್ತಿ ಆಗಿದೆ. ಪ್ರೈವೇಟ್ ಫೈನಾನ್ಸ್ ಜಾಸ್ತಿ ಆಗಿರೋದ್ರಿಂದ 5 ಲಕ್ಷ ಮೈಕ್ರೋ ಫೈನಾನ್ಸರ್ ಕೊಡಲ್ಲ, ಪ್ರೈವೇಟ್ ಫೈನಾನ್ಸರ್ ಮಾತ್ರ ಕೊಡೋದು. ಅಡ ಇಡಿಸ್ಕೊಳ್ಳೋದು ಯಾರು ಮೈಕ್ರೋ ಫೈನಾನ್ಸರ್ ಅಲ್ಲ, ಅಡ ಇಡಿಸ್ಕೊಳ್ಳೋದು ಪ್ರೈವೇಟ್ ಫೈನಾನ್ಸರು. ಬೈಕು, ಲಾರಿ, ಟ್ರಕ್ಕು ಮತ್ತು ಮನೆ ಅಡ ಇಡಿಸ್ಕೊಳ್ಳೋದು ಪ್ರೈವೇಟ್ ಫೈನಾನ್ಸು. ಅವ್ರ ಬಗ್ಗೆ ಸರ್ಕಾರ, ಕರ್ನಾಟಕ ಸರ್ಕಾರ, ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಒಂದು ಯೋಜನೆ ಮಾಡ್ತಾರೆ, ಇದಕ್ಕಿಂತ ಜಾಸ್ತಿ ಮಾಡಂಗಿಲ್ಲ, ನೀವು ಕ್ಯಾಪ್ ಹಾಕಬೇಕು ಅಂತ. ಈಗ ಪ್ರಮುಖ ವಿಚಾರ ಏನು ಅಂದರೆ, ಪ್ರೈವೇಟ್ ಫೈನಾನ್ಸರು ಅವಳಿ ಜಾಸ್ತಿ ಆದಾಗ ಪೊಲೀಸರು ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಏನ್ರಿ ಮಾಡ್ತಾವ್ರೆ, ಸ್ಟೇಷನಲ್ಲಿ ಅವ್ರು ಬಂದು ಹೇಳ್ತಾರೆ, ನಿನ್ಗೆ ದುಡ್ಡು ಕೊಡ್ತೀನಿ, ನನ್ನ ಹತ್ರ ದುಡ್ಡು ಕೊಡಿಸೋ, ಅವ್ರು ಹರಾಸ್ ಮಾಡ್ತೀನಿ ಅಂತ. ಪೊಲೀಸರು ನಿಷ್ಕ್ರಿಯ ಆಗಿದ್ದಾರೆ. ಏನಕ್ಕೆ ನಿಷ್ಕ್ರಿಯ ಆಗಿದ್ದಾರೆ? ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ನಿಷ್ಕ್ರಿಯ ಆಗಿರೋದ್ರಿಂದ. ಅದರಿಂದ ಸಮಸ್ಯೆ. ಒಂದು ರಿವ್ಯೂ ಮೀಟಿಂಗ್ ಆಗ್ತಿಲ್ಲ, ಅದರಿಂದ ಸಮಸ್ಯೆ. ಅದ್ರ ಬಗ್ಗೆ ಉತ್ತರ ಕೊಡಿ ಅಂದರೆ
ಬಿಜೆಪಿ ಸರ್ಕಾರ ಹಿಂಗಿತ್ತು, ಡೆಲ್ಲಿ ಸರ್ಕಾರ ಹಂಗಿತ್ತು, UP ಸರ್ಕಾರ ಹಂಗಿತ್ತು ಅಂತ ಮಾತಾಡ್ತಾರೆ. ನಮ್ಮ ಸರ್ಕಲ್ ಆಗಿರ್ತಕ್ಕಂಥ ಅನ್ಯಾಯಕ್ಕೂ ನೀವು ಉತ್ತರ ಕೊಡಬೇಕು. ಒಂದು ನಿಮಿಷ ಮೈಕ್ರೋ ಫೈನಾನ್ಸು ಇವತ್ತು ನಾವು ಸೂಪರ್ ಸೀಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೆಂಟ್ರಲ್ ಗೌರ್ಮೆಂಟು ಫುಟ್ಪಾತಿಂದ ಸರ್ ಫುಟ್ಪಾತ್ 2 ನಿಮಿಷದಲ್ಲಿ ಮುಗಿಸ್ಬೇಕು. ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರಿಗೆ 10,000ರಿಂದ 1 ಲಕ್ಷ ರೂಪಾಯಿಗೂ ಕೊಡ್ತಾರೆ. ನೀವು ಕೊಟ್ಟಿದ್ರಂತೆ ಮೀಟರ್ ಬಡ್ಡಿ. ಕೇಳಿ ಸಂಜಯ್ ನಗರದಲ್ಲಿ ರಾಜಣ್ಣ ಅವ್ರದ್ದು ಮೀಟರ್ ಬಡ್ಡಿ ಎಷ್ಟು ಪರ್ಸೆಂಟೇಜ್ ಹೇಳಿ ನನಗೆ. ಇದು ಶುದ್ಧ ಸುಳ್ಳು, ಇದು ಅಪಪ್ರಚಾರ, ಇದೆಲ್ಲ ಇದೆಯಲ್ಲ. ನೀವು ಬನ್ನಿ ನಿಮ್ದೆಷ್ಟು, ನಿಮ್ಮ ವಿಲ್ಸನ್ ಗಾರ್ಡನ್ ನಿಮ್ದೆಷ್ಟು ಬಡ್ಡಿ ವ್ಯವಹಾರ? ಬಡ್ಡಿ ವ್ಯವಹಾರ ನಾವು ಮಾಡೋಕೆ ನಮ್ಗೆ ಅವಶ್ಯಕತೆ ಇಲ್ಲ. ಈ ಕಾನೂನು ಈ ಸರ್ಕಾರ ಎಷ್ಟು ಪರ್ಸೆಂಟೇಜು? ಕಾನೂನು ಅವ್ರಿಗೆ ಎಷ್ಟು ರೂಪಾಯಿ ತಗೊಂತೀರಾ? ವಿಶ್ವಕರ್ಮ ಯೋಜನೆಯಿಂದ ನನಗೆ ದಿಕ್ಕು ತಪ್ಪಿಸ್ಬೇಡಿ. ಅದನ್ನ ತಗೊಂಡು ಇವರು ಒಂದು ಇದು ಮಾಡಬಹುದು. ಪ್ಲೀಸ್ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ನೋಡಿ. ಬಾಣಂತಿಯರು 500 ಜನ ಸೊತ್ತಾಗ ಹೋದಂತಹ ಇಡೀ ಸಂಪುಟ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿ ಆಸ್ಪತ್ರೆಯಲ್ಲಿ ಇದ್ರೆ ಇಡೀ ಸಂಪುಟ ಸ್ಥಾನ ಅಲ್ಲಿತ್ತು. ಎಲ್ಲೋಗಿದ್ರಿ ಬಾಣಂತಿಯರು ಸೊತ್ತಾಗ? ನೀವೆಲ್ಲ ಎಲ್ಲೋಗಿದ್ರಿ? ಯಾವತ್ತಾದ್ರೂ ಒಂದು ರಾಜಕೀಯ ಸಮಾಧಾನ. ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ರು MLAಗಳು ಸೇರಿಸ್ಕೊಂಡು ಮೈಕ್ರೋ ಫೈನಾನ್ಸ್ ಮಾಡ್ತಾ ಇದ್ದಾರೆ. ಎಸ್ ಸರ್. ನೋಡಿ, ಸರ್ಕಾರಗಳು ಈ ಮೈಕ್ರೋ ಫೈನಾನ್ಸ್ ಅನ್ನ ಮಟ್ಟ ಹಾಕಬೇಕು. ಎಸ್ ಸರ್. ಇಬ್ರಿಗೂ ನಾಚಿಕೆ ಹಾಕ್ಬೇಕು. ಕಾಂಗ್ರೆಸ್ ಮೈಕ್ರೋ ಫೈನಾನ್ಸ್ನ ಮಟ್ಟ ಹಾಕಬೇಕು, ಹೆಣ್ಮಕ್ಳಿಗೆ ರಕ್ಷಣೆ ಸಿಗಬೇಕು. ಇವತ್ತು ಹೆಣ್ಮಕ್ಳುಗಳು ಬಾಣಂತಿ ಬೀದಿನಲ್ಲಿದ್ದಾಳೆ ಅಂದರೆ ಮಹಿಳಾ ಆಯೋಗ ಎಲ್ಲೋಗಿದೆ? ಎಸ್. ಬಿಜೆಪಿನವ್ರು ಮೈಕ್ರೋ ಫೈನಾನ್ಸ್ ಮಾಡ್ತಾರೆ, ಕಾಂಗ್ರೆಸ್ನವರು ಮೈಕ್ರೋ ಫೈನಾನ್ಸ್ ಮಾಡ್ತಿದ್ದಾರೆ. HK ಪಾಟೀಲ್ ಅವರು ಒಳ್ಳೆ ಕಾಯ್ದೆನ ಜಾರಿಗೆ ತರಬೇಕು. ಎಸ್, ಬೇಗ. ನಮ್ಮ ಸರ್ಕಾರ ಸದಾ ಸಿದ್ಧ, ರಕ್ಷಣೆ ಮಾಡೇ ಮಾಡುತ್ತೆ. ಎಸ್ ಸರ್. ನಾವು ಆಲ್ರೆಡಿ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತಾ ಇದ್ದೀವಿ, ಈಗಲೂ ಮಾಡ್ತೀವಿ, ಮುಂದೆನೂ ಮಾಡ್ತೀವಿ. ಯಾರು ಇದರಲ್ಲಿ ಇನ್ವಾಲ್ವ್ ಮಾಡ್ತಾರೋ ಈ ಮೈಕ್ರೋ ಫೈನಾನ್ಸ್ ಯಾರು ಬಿಜೆಪಿ ಪ್ರಾಯೋಜಿತ ಕಾರ್ಯಕ್ರಮನ ಮಟ್ಟ ಹಾಕ್ತೀವಿ ನಾವು. ಕೇಂದ್ರ ಸರ್ಕಾರ ಏನೇನು ಅವ್ಯವಸ್ಥೆ ಮಾಡಿದೆ ಅದನ್ನೆಲ್ಲ ಸರಿಪಡಿಸ್ತೀವಿ. ನಮ್ಮ ರಾಜ್ಯ ಸರ್ಕಾರ ಉನ್ನತ ಎಲ್ಲ ಕೆಲಸನೂ ಲ್ಯಾಂಡ್ ಒಳ್ಳೆ ಕೆಲಸನ ಮಾಡ್ತಾರೆ. ನಾನು ಬಿಜೆಪಿ ಅವ್ರಿಗೆ ಏನು ಬೇರೆ ಕೆಲಸ ಇಲ್ಲ ಮಾಡಕ್ಕೆ. ಅಲ್ಲಿ ಯಡಿಯೂರಪ್ಪ ಅವ್ನ ಕಡೆ ಓಡೋಗ್ತಾ ಇದ್ದಾರೆ, ಈ ಕಡೆ ಶ್ರೀರಾಮುಲು ಓಡ್ಬಿಡ್ತಾ ಇದ್ದಾರೆ, ಇವ್ರು ಇಲ್ಲಿ ನಿಂತ್ಕೊಂಡು ಕಥೆ ಹೇಳ್ತಾ ಇದ್ದಾರೆ. ಅಷ್ಟೇ ಆಗ್ತಾ ಇರೋದು. ಎಸ್ ಸರ್. ಉದ್ಯೋಗ ಅಂತ ಹೇಳ್ತಾರೆ. ಅವ್ರ ಅವಧಿನಲ್ಲಿ UPIನಲ್ಲಿ 3.1 crore ಉದ್ಯೋಗ ಕ್ರಿಯೇಟ್ ಆಗಿದೆ. ನಮ್ಮ ಅವಧಿನಲ್ಲಿ 28 ಕೋಟಿ ಉದ್ಯೋಗ ಕ್ರಿಯೇಟ್ ಆಗಿದೆ. ಕಮ್ಯುನಿಸ್ಟ್ ಅವ್ರು ಏನು ಹೇಳಿಕೆ ತಿಳ್ಕೊಂಡು ಮಾತಾಡಬೇಕು. ಸರ್ಕಾರ ಸರ್ ಭ್ರಷ್ಟ ಕಾಂಗ್ರೆಸ್ ತೊಲಗಬೇಕು. ಇನ್ನೂ ಅರೆಸ್ಟ್ ಮಾಡಿ. ನಮ್ಮ ಸರ್ಕಾರ ಬರಲಿ ಸಾಲ ನಮ್ಮ ತೆರಿಗೆ ನಮ್ಮ ನಮ್ಮ ನಾಳುವ ಜನಪ್ರತಿನಿಧಿಗಳು ಮತ ಹಾಕಿದ ಋಣಕ್ಕಾದರೂ ಕೂಡ ಜನರ ರಕ್ಷಣೆಯನ್ನು ಮಾಡಬೇಕಾಗಿರತಕ್ಕಂಥದ್ದು ಆದ್ಯ ಕರ್ತವ್ಯ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ. ಜಾಲ ನಮ್ಮದು, ಬಲ ನಿಮ್ಮದು.